ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮನ್ನು ವಂದಿಸುನಾಗಿದ್ದೇನೆ. ಸ್ತೋತ್ರ. ಕರೆಂಟ್ ಇಲ್ಲ, ಸ್ತೋತ್ರ. ನಿಮ್ಗೆ ಏನಾದರೂ ಸೌಂಡ್ ಕೇಳಿಸ್ತಾ ಇಲ್ಲ ಅಂದರೆ ಇಮಿಡಿಯೇಟ್ ನಮಗೆ ಮೆಸೇಜ್ ಮಾಡ್ರಿ. ಸ್ತೋತ್ರ. ಇವತ್ತು ಕರ್ತನು ಕೊಟ್ಟಿರುವಂತಹ ಒಂದು ಅದ್ಭುತವಾದಂಥ ವಾಕ್ಯ ದೇವರು ನಿಮ್ಮ ಮುಂದೆ ತರುವಂತೆ ದೇವರೊಂದು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಕಳೆದ ದಿನ ದೇವರು ನಮ್ಮ ಸಂಗಡ ಮಾತಾಡಿದ್ರು, ಕುಗ್ಗಿದವರನ್ನ ನಾನು ಉದ್ಧರಿಸ್ತೇನೆ, ಬಿದ್ದವರನ್ನೆಲ್ಲ ನಾನು ಮೇಲಕ್ಕೆತ್ತೇನೆ ಎಂಬುದಾಗಿ. ಈ ವಾಗ್ದಾನ ಮಾಡಿರೋದು ಯಾವುದೇ ಮನುಷ್ಯನಲ್ಲ ದೇವರ ಮಕ್ಕಳೇ, ಈ ವಾಗ್ದಾನ ಮಾಡಿದ ಸರ್ವಶಕ್ತನಾದಂಥ ದೇವರು. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳ್ತಾ ಇದ್ದಾರೆ, ನೀನು ಬಿದ್ದು ಹೋಗಿದ್ರೆ ನಾನು ನಿನ್ನನ್ನು ನಾಶ ಮಾಡೋದಿಲ್ಲ, ಮೇಲಕ್ಕೆ ಎತ್ತುತ್ತೇನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅಷ್ಟು ಮಾತ್ರವಲ್ಲ, ಸ್ತೋತ್ರ, ನೀನು ಕುಗ್ಗಿ ಹೋಗಿದ್ರೆ ಸ್ತೋತ್ರ, ದೇವರು ಹೇಳ್ತೇನೆ ನಾನು ನಿನ್ನನ್ನು ಏನ್ ಮಾಡ್ತೇನೆ, ಉದ್ಧರಿಸ್ತೇನೆ ಎಂಬುದಾಗಿ. ಇವತ್ತು ದೇವರು ನಮ್ಮ ಒಂದು ವಾರಗಳ ಕಾಲ ದೇವರನ್ನ ಹೃದಯದಲ್ಲಿ ಮಾತಾಡುತ್ತಾ ಇತ್ತು. ಅಮೋಸ ಬರೆದ ಪತ್ರಿಕೆಯನ್ನ ವಾಕ್ಯನ ದೇವರನ್ನ ಕಣ್ಣು ಮುಂದೆ ತಂದು ನನ್ನ ಜೊತೆಗೆ ದೇವರು ಮಾತಾಡುತ್ತಾ ಇದ್ರು. ಆ ವಾಕ್ಯ ಹೀಗೆ ಹೇಳುತ್ತದೆ, ಅಮೋಸ ಬರೆದಂತ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 12ನೇ ವಚನ. ಪ್ರೈಸ್ ದಿ ಲಾರ್ಡ್. ಅಮೋಸ ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ದೇವರ ವಾಕ್ಯ ಹೇಳುತ್ತದೆ, ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಪ್ರೈಸ್ ದಿ ಲಾರ್ಡ್. ಇದು ಇಸ್ರಾಯೇಲರಿಗೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಾಗ ಇಸ್ರಾಯೇಲರಿಗೆ ಅಲ್ಲ. ನಾವು ಇದನ್ನು ಓದುವಾಗ ಇಡೀ ಲೋಕಕ್ಕೆ ದೇವರು ಹೇಳ್ತಾ ಇದ್ದಾರೆ, ದೇವರಾತ್ಮನ ಹೇಳ್ತಾ ಇದ್ದಾರೆ. ಸ್ತೋತ್ರ. ಇಸ್ರಾಯೇಲ್ ಎಂಬುದಾಗಿ ನೋಡುವಾಗ ಸ್ತೋತ್ರ, ಇವತ್ತು ನಾನು ಅದನ್ನ ಹೀಗೆ ಹೇಳುತ್ತೇನೆ, ಹೆವೆನ್ ಗಾಸ್ಪೆಲ್ ಸಭೆಯೇ, ಈ ವಾಕ್ಯವನ್ನು ನೋಡುತ್ತಿರುವಂತಹ ದೇವರ ಮಕ್ಕಳೇ, ಈ ವಾಕ್ಯವನ್ನು ಆಲಿಸ್ತಾ ಇರುವಂತ ಯೇಸು ಕ್ರಿಸ್ತನ ನಂಬಿರುವಂತ ದೇವರ ಮಕ್ಕಳೇ, ಇವತ್ತು ನೀವು ಸ್ತೋತ್ರ, ಕರ್ತನ ಬರುವಿಕೆ ಹತ್ತಿರ ಇರೋದ್ರಿಂದ, ಕರ್ತನ ಬರುವಿಕೆ ಅತಿ ಶೀಘ್ರ ಇರೋದ್ರಿಂದ ನಿಮ್ಮನ್ನ ನೀವೇನ್ ಮಾಡ್ಬೇಕಂದ್ರೆ ಸಿದ್ಧ ಮಾಡಿಕೊ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾವು ದೇವರ ವಾಕ್ಯ ನೋಡುವಾಗ ನಾವು ಏತಕ್ಕಾಗಿ ಯೇಸು ಕ್ರಿಸ್ತನನ್ನ ನಾವು ಇವತ್ತು ನಂಬಿದ್ದೇವೆ? ನಾವು ಏತಕ್ಕಾಗಿ ಯೇಸು ಕ್ರಿಸ್ತನನ್ನ ನಾವು ಇವತ್ತು ನಂಬಿದ್ದೇವೆ? ಆಶೀರ್ವಾದಕ್ಕ, ಬಿಡುಗಡೆಗ, ಅನುಗ್ರಹ ಹೊಂದಲಿಕ್ಕ, ಅದ್ಭುತವನ್ನ ಕಾಣಲಿಕ್ಕ, ಆಮೇಲೆ ಸ್ತೋತ್ರ, ಸ್ವಸ್ಥತೆ ಹೊಂದಿಕೊಳ್ಳಲಿಕ್ಕ, ಅಲ್ಲವಾ ನಿತ್ಯ ಜೀವವನ್ನು ಹೊಂದಲಿಕ್ಕ. ಪ್ರೈಸ್ ದಿ ಲಾರ್ಡ್. ನಮ್ಮ ಯೋಚನೆ ಏನಿದೆ? ಯೇಸು ಕ್ರಿಸ್ತನು ಎಂದು ನಾವು ಕೇಳುವಾಗ, ಸ್ತೋತ್ರ, ಸ್ತುತಿಸುವಾಗ ನಮ್ಮ ಯೋಚನೆ ಏನಿದೆ ಇವತ್ತು? ನಮ್ಮ ಯೇಸು ಕ್ರಿಸ್ತನ ನಂಬಿರುವಂತ ಉದ್ದೇಶ ಏನು? ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯಾತಕ್ಕಾಗಿ ಬಂದ್ರು? ಇವತ್ತು ಅರಿವು ನಮಗಿದೆಯಾ ಎಂದು ನಾವು ಚಿಂತೆ ಮಾಡಬೇಕು. ಪ್ರೀತಿಯ ದೇವರ ಮಕ್ಕಳೇ, ನಾವೆಲ್ಲರೂ ಈ ಲೋಕದಲ್ಲಿ ದುಡಿಯುವವರು, ಕೆಲಸ ಮಾಡುವವರು, ಊಟ ಮಾಡುವವರು, ಆಮೇಲೆ ಮನೆ ಕಟ್ಟುವವರು, ಬಿಸಿನೆಸ್ ಮಾಡುವವರು, ಆಮೇಲೆ ಸ್ತೋತ್ರ, ಅನೇಕ ಕಾರ್ಯಗಳನ್ನ, ಎಜುಕೇಶನ್ ಮಾಡುವವರು, ಅನೇಕ ವಿಧವಾದ ಕಾರ್ಯಗಳು ನಾವು ಇವತ್ತು ಮಾಡ್ತಾ ಇದ್ದೇವೆ. ಆದರೆ ಸ್ತೋತ್ರ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ತೋತ್ರ, ಪ್ರತಿ ದಿನವೂ ನಾನು ಕೆಲಸಕ್ಕೆ ಸಿದ್ಧವಾಗೋಕ್ಕಿಂತ ಮುಂಚೆ, ನಾವು ಕಾಲೇಜಿಗೆ ಸಿದ್ಧ ಆಗೋಕ್ಕಿಂತ ಮುಂಚೆ, ನಾವು ಯಾವುದೋ ಬಿಸಿನೆಸ್ ಮಾಡೋಕೆ ಹೋಗೋಕ್ಕಿಂತ ಮುಂಚೆ, ಯಾವುದೋ ಕೆಲಸ ಕಾರ್ಯವನ್ನು ಮಾಡಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮನ್ನ ಎಲ್ಲದಕ್ಕೂ ನಾವು ಸಿದ್ಧ ಮಾಡ್ಕೊಂಡು ಹೋಗ್ತೇವೆ. ಬರಿದಾಗ ಹೋಗ್ತೀವಾ? ಇಲ್ಲ. ನಾವೇನ್ ಮ್ಯಾರೇಜ್ಗೆ ಹೋಗುವಾಗ ನಾವ್ ಹೆಂಗ್ ಹೋಗ್ತೀವಿ, ಮದುವೆಗೆ ಹೋಗುವಾಗ ಹೆಂಗ್ ಹೋಗ್ತೇವೆ, ಆಮೇಲೆ ಔತಣ ಕೂಟಗಳಿಗೆ ಹೋಗುವಾಗ, ಕಾರ್ಯಕ್ರಮಗಳಿಗೆ ನಾವು ಹೋಗುವಾಗ ಹೆಂಗ್ ಹೋಗ್ತೀವಿ? ನಮ್ಮನ್ನ ನಾವು ಸಿದ್ಧ ಮಾಡ್ಕೊಂಡು ಹೋಗ್ತೇವೆ. ಸಿದ್ಧತೆ ಇಲ್ಲದೆ ಹೋದ್ರೆ ಅಲ್ಲಿ ಸಿದ್ಧವಾಗಿರುವಂತ ಜನಗಳು ನೋಡುವಾಗ, ಅಯ್ಯೋ ಅವರೆಲ್ಲರೂ ಸಿದ್ಧವಾಗಿ ಬಂದಿದೆ, ನಾನು ಸಿದ್ಧವಾಗಿಲ್ಲ ಎಂದು ಪಶ್ಚಾತ್ತಾಪ ನನಗೆ ಬರ್ತದೆ. ಆದರೆ ಇದೆಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಪರಲೋಕಕ್ಕೆ ಹೋಗಕ್ಕೆ ನಾವು ಇವತ್ತು ಸಿದ್ಧರಾಗಿದೆಯಾ? ಹಾಗಾದ್ರೆ ಪರಲೋಕ ರಾಜ್ಯ ಹೋಗ್ಬೇಕಂದ್ರೆ ಈಗ ಇದೇ ರೀತಿ ನಾವು ಎತ್ತಲ್ಪಡಕ್ಕಾಗೋದಿಲ್ಲ. ಅದಕ್ಕೆ ಬೇಕಾದ ಒಂದು ಸಿದ್ಧತೆ ನಾವು ಮಾಡ್ಕೋಬೇಕೆಂದು ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಬರುವಿಕೆ ಸ್ತೋತ್ರ, ಆ ಕಾಲ ನಮಗೆ ಅರಿವಿಲ್ಲದೆ ಇರೋದ್ರಿಂದ, ಆ ಸಮಯ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ, ಆ ಗಂಟೆಗಳು ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ, ದೇವರ ಮಕ್ಕಳೇ, ನನ್ನ ಬರ್ತ್ಡೇ ಯಾವಾಗಂತ ನಮಗೆ ಗೊತ್ತು, ಮ್ಯಾರೇಜ್ ಡೇ ಯಾವತ್ತಂತ ನಮಗೆ ಗೊತ್ತು, ಹೊಸ ವರ್ಷ ಯಾವಾಗ ಬರುತ್ತೆ ಅಂತ ಗೊತ್ತು, ಕ್ರಿಸ್ಮಸ್ ಯಾವಾಗ ಬರುತ್ತೆ ಅಂತ ಗೊತ್ತು, ಗುಡ್ ಫ್ರೈಡೆ ಯಾವಾಗ ಬರುತ್ತೆ ಅಂತ ಗೊತ್ತು. ಆದರೆ ಇದೆಲ್ಲದಕ್ಕೂ ನಮಗೊಂದು ಡೇಟ್ ಇದೆ. ಆದ್ರೆ ಯೇಸು ಕ್ರಿಸ್ತನ ಬರುವಿಕೆಗೆ ಡೇಟ್ ಇಲ್ಲ. ಯೇಸು ಕ್ರಿಸ್ತನು ಇಂಥ ತಿಂಗಳು, ಇಂಥ ವರ್ಷ, ಇಂಥ ದಿನಗಳಲ್ಲಿ, ಇಂಥ ಸಮಯದಲ್ಲಿ ಬರ್ತಾರಂತ ನಮಗೆ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತನು 100ಕ್ಕೆ 100ರಷ್ಟು ಬಂದೇ ಬರ್ತಾರೆ. ದೇವರ ಭೂಮಿ ಆಕಾಶ ಅಳಿದೋದ್ರು ದೇವರ ಮಾತು ಅಳಿಯುವುದಿಲ್ಲ. ನಾವು ಸ್ತೋತ್ರ, ಈ ಲೋಕದಲ್ಲಿ ಇರುವುದಕ್ಕಲ್ಲ ದೇವರು ನಮ್ಮನ್ನ ಕರೆದಿರೋದು, ಈ ಲೋಕದಲ್ಲಿ ಇರುವುದಕ್ಕಲ್ಲ ದೇವರು ನಮ್ಮನ್ನ ಆರಿಸಿಕೊಂಡಿರೋದು, ಈ ಲೋಕದಲ್ಲಿ ಇರುವುದಕ್ಕಲ್ಲ ದೇವರು ರಕ್ತ ಸುರಿಸಿರೋದು, ಈ ಲೋಕದಲ್ಲಿ ಇರುವುದಕ್ಕಲ್ಲ ಪಾಪ ಕ್ಷಮಿಸಲ್ಪಟ್ಟಿರೋದು, ಈ ಲೋಕದಲ್ಲಿ ಇರುವುದಕ್ಕಲ್ಲ ಯೇಸುನನ್ನ ಕರೆದಿರೋದು. ದೇವರು ಇವತ್ತು ಇಷ್ಟಪಡುತ್ತಾ ಇದ್ದಾರೆ, ನನ್ನ ಸಂಗಡ ಪರಲೋಕ ರಾಜ್ಯ
ರಾಜ್ಯದಲ್ಲಿ ನಿತ್ಯ ಜೀವದಲ್ಲಿ ಬರಬೇಕೆಂದು ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾನೆ. ಅದು ತಾನಾಗೆ ಹೋಗಕ್ಕಾಗೋದಿಲ್ಲ. ಅದಕ್ಕೆ ಬೇಕಾದ ಸಿದ್ಧತೆ ನಾವು ಮಾಡಿಕೋಬೇಕು. ದೇವ ಮಗುವೆ, ಇವತ್ತು ಈ ವಾಕ್ಯ ಕೇಳುವಾಗ ನೀನ್ ಚಿಂತೆ ಮಾಡು, ನಾನು ಪರಲೋಕ ಹೋಗ್ಲಿಕ್ಕೆ ನಾನು ಸಿದ್ಧನಿದ್ದೀನ. ಲೂಕನು ಬರೆದ ಸುವಾರ್ತೆಯನ್ನು ನಾವು ಹಂಗೆ ಓದ್ತಾ ಇದ್ದೇವೆ. ಪ್ರಪಂಚದ ಚಿಂತೆಗಳಿಂದ ನಮ್ಮ ಹೃದಯ ಭಾರವಾಗಿದಂತೆ, ಅತಿ ಭೋಜನದ ಮದಡಿನಿಂದ ನಾವು ನಿದ್ರೆ ಮಂಪರಲ್ಲಿದೆ. ಆದರೆ ಸ್ತೋತ್ರ, ಕೆಲವರು ಸ್ತುತಿ, ಪ್ರಾರ್ಥನೆ, ಸ್ತೋತ್ರದ ಮೂಲಕ ಕರ್ತನನ್ನವರು ಏನ್ ಮಾಡ್ತಾರಂತೆ, ಬರುವಿಕೆಗೆ ಕಾದಿರ್ತಾರೆ. ದೇವ ಮಗುವೆ, ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯದ ಮೂಲಕ ನಾನು ನಿಮ್ಮನ್ನು ಎಚ್ಚರಿಸುವನಾಗಿದ್ದೇನೆ. ದೇವರು ನಿಮ್ಮನ್ನು ಎಚ್ಚರಿಸುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಯೇಸು ಕ್ರಿಸ್ತನನ್ನ ಸಂಧಿಸೋದಕ್ಕೆ ನೀನು ರೆಡಿನಾ? ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನೀನು ಎತ್ತಲ್ಪಡಕ್ಕೆ ನೀನು ಇವತ್ತು ರೆಡಿ ಇದೆಯಾ? ಹೆಚ್ಚಿಸಿಕೊಳ್ಳಕ್ಕೆ ಏನು ಇಲ್ಲ. ನಾನು ತಲಾಂತುಳ್ಳವನು, ನಾನು ಒಳ್ಳೆ ಮೆಸೇಜ್ ಹೇಳುವವನು, ನಾನು ಒಳ್ಳೆ ಪ್ರಾರ್ಥನೆ ಮಾಡುವವನು, ನಾನು ಒಳ್ಳೆ ಆರಾಧನೆ ಮಾಡುವವನು ಎಂದು ನೀನು ಲೋಕದಲ್ಲಿ ನಿನಗೊಂದು ಹೆಸರು ಇರಬಹುದು. ನೀನು ಐಶ್ವರ್ಯವಂತನೆಂದು ಇರಬಹುದು, ನೀನು ಒಳ್ಳೆಯ ಆಮೇಲೆ ಸ್ತೋತ್ರ ಸಮೃದ್ಧಿಯಲ್ಲಿ ಇರುವವನು, ಒಳ್ಳೆ ಮನುಷ್ಯನೆಂದು ಎಲ್ಲ ನಿನಗೆ ಹೆಸರು ಇರಬಹುದು. ಆದರೆ ಇವತ್ತು ದೇವರ ಮುಂದೆ ನಿಮ್ಮ ಹೃದಯವನ್ನ ಪರೀಕ್ಷಿಸಿಕೋ. ಇವತ್ತು ಯೇಸು ಕ್ರಿಸ್ತನ ಬರುವುದಾದ್ರೆ ನಾನು ಎತ್ತಲ್ಪಡುತ್ತೀನ? ಯೇಸು ಕ್ರಿಸ್ತನನ್ನ ಸಂಧಿಸಕ್ಕೆ ನಾನು ರೆಡಿನಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯ ಇವತ್ತು ಎಚ್ಚರಿಸುವ ಒಂದು ವಾಕ್ಯ, ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧಪಡಿಸುವ ವಾಕ್ಯವನ್ನ ಪವಿತ್ರಾತ್ಮ ದೇವರು ಇವತ್ತು ನಮ್ಮ ಮುಂದೆ ತಂದಿದ್ದಾರೆ. ದೇವ ಮಗುವೆ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹಿಂಗೆ ಹೇಳ್ತಾ ಇದೆ. ಓದೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 12ನೇ ವಚನವನ್ನ ನಾವು ಓದಿಕೊಳ್ಳೋಣ. ನಿಮಗೆ ಸೌಂಡ್ ಕೇಳಿಸ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಮೆಸೇಜ್ ಮಾಡಿ ದೇವರ ಮಕ್ಕಳೇ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ದೇವರು ಯೇಸು ಕ್ರಿಸ್ತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿರುವ ರಾಶಿಯನ್ನು ತೂರಿ, ತನ್ನ ಕಣದಲ್ಲಿರುವ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣದಲ್ಲಿ ತುಂಬಿಕೊಂಡು, ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿ ಹೊಟ್ಟನ್ನು ಆರ್ದ ಬೆಂಕಿಯಲ್ಲಿ ಸುಟ್ಟು ಬಿಡುವನೆಂದು ಹೇಳಿದನು. ಆಮೆನ್, ಆಮೆನ್. ಯೇಸು ಕ್ರಿಸ್ತನು ದೇವರ ವಾಕ್ಯದಲ್ಲಿ ನೋಡುವಾಗ, ಪ್ರೈಸ್ ದಿ ಲಾರ್ಡ್, ದೇವರಿಗೆ ಮಹಿಮೆ ಆಗಲಿ. ಆಮೆನ್. Thank you, Jesus. ನಿಮ್ಮ ಪ್ರಾರ್ಥನೆಗಾಗಿ ಸ್ತೋತ್ರ. ದೇವರು ಅವರು ಕಳಿಸಿದೆ. ಥ್ಯಾಂಕ್ ಯು. ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳುತ್ತಾ ಇದೆ. ಸ್ತೋತ್ರ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಟ್ಟು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂಬುದಾಗಿ. ಈ ದೇವರ ವಾಕ್ಯ ನಾವು ಧ್ಯಾನಿಸುವಾಗ, ಈ ವಾಕ್ಯ ನಾವು ಚಿಂತೆ ಮಾಡುವಾಗ, ಯೇಸು ಕ್ರಿಸ್ತನ ಕೈಯಲ್ಲಿ ಒಂದು ಮೊರವಿದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮ್ಮ ಮನೆಯಲ್ಲಿ ಅಕ್ಕಿಯನ್ನು ಸರಿ ಮಾಡೋದಕ್ಕೂ, ಗೋಧಿಯನ್ನು ಸರಿ ಮಾಡೋದಕ್ಕೂ, ರಾಗಿಯನ್ನು ಸರಿ ಮಾಡೋದಂತಂದ್ರೆ ಸ್ತೋತ್ರ, ಗೋಧಿಯಲ್ಲಿ, ಅಕ್ಕಿಯಲ್ಲಿ, ರಾಗಿಯಲ್ಲಿ ಕಸಗಳು, ಗಲೀಜುಗಳು, ಹೊಟ್ಟುಗಳು ಏನೇನೋ ತುಂಬಿಕೊಂಡಿದೆ. ಆದ್ರೆ ನಿಮ್ಗೆ ಅದು ತಿನ್ನಲಿಕ್ಕೆ ಯೋಗ್ಯವಾದದ್ದು ಬೇಕಂತಂದ್ರೆ ನೀವೇನ್ ಮಾಡ್ಬೇಕು? ಅದನ್ನ ಮೊರವನ್ನ ತೂರ್ಬೇಕು. ಪ್ರೈಸ್ ದಿ ಲಾರ್ಡ್. ಉದಾಹರಣೆ ನಾನು ಹೇಳೋದಾದ್ರೆ, ಒಂದು ಮೊರ, ನಮ್ಮ ಕಡೆ ಮೊರ ಇರುತ್ತೆ, ಅದನ್ನ ಅಕ್ಕಿ ಹಾಕಿ ಹಿಂಗೆ ತೂರ್ತಾರೆ. ಹಿಂಗೆ ತೂರುವಾಗ ಸ್ತೋತ್ರ, ನಮ್ಮ ತಾಯಿ ಅದನ್ನ ಮಾಡ್ತಾ ಇದ್ರು. ಸೊಸೈಟಿಯಿಂದ ಅಕ್ಕಿ ತಂದಾಗ ಅದ್ರ ಹೆಚ್ಚು ಭತ್ತ ಇರುತ್ತೆ, ಕಲ್ಲಿರುತ್ತೆ, ಹೊಟ್ಟುಗಳಿರ್ತವೆ. ಅದನ್ನ ಅವ್ರು ಹಿಂಗೆ ತೂರುವಾಗ ಏನಾಗುತ್ತೆ ಅಂದ್ರೆ ಗಟ್ಟಿ ಕಾಳು ಒಂದು ಕಡೆ ಬರ್ತದೆ, ಹೊಟ್ಟು ಇನ್ನೊಂದು ಕಡೆ ಬೀಳ್ತಾ ಇರ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ. ಸ್ತೋತ್ರ. ದೇವರು ಮೊರವನ್ನ ಹಿಡಿಯೋದು, ಪ್ರೈಸ್ ದಿ ಲಾರ್ಡ್, ದೇವರ ಮಕ್ಕಳ ಮಧ್ಯದಲ್ಲಿನೇ. ನಾವು ತಿಳ್ಕೊಂಡಿದೆ ಇದರಲ್ಲಿ ಅನ್ಯಚನಗಳು ಇದರಲ್ಲಿ ಬರಲ್ಲ. ದೇವರ ಮಕ್ಕಳು ಕರೆಯಲ್ಪಟ್ಟಂತ, ಯೇಸು ಕ್ರಿಸ್ತನು ಕರೆಯಲ್ಪಟ್ಟಂತ ದೇವರ ಮಕ್ಕಳು ಈ ಮೊರದಲ್ಲಿ ಬರ್ತಾರೆ. ಈ ಮೊರ ಅಂತಂದ್ರೆ ಇದು ನ್ಯಾಯ ತೀರ್ಪಿಗೆ ಹೋಲಿಕೆಯಾಗಿದೆ. ಈ ನ್ಯಾಯ ತೀರ್ಪಿನ ಮುಂದೆ ಬರುವಾಗ ಸ್ತೋತ್ರ, ದೇವರು ನಮ್ಮನ್ನ ಪರಿಶೋಧಿಸ್ತಾರೆ. ಯೇಸು ಕ್ರಿಸ್ತನು ನನ್ನ ಕೃತ್ಯಗಳನ್ನ
ಗುರುತಿಸ್ತಾರೆ. ಪ್ರೈಸ್ ದ ಲಾರ್ಡ್. ನಾನು ಒಂದು ಗೋಧಿ ಕಾಳಾಗಿದ್ದೀನ ಇಲ್ಲ ಹೊಟ್ಟಾಗಿದ್ದೀನ ಎಂದು ದೇವರು ನಮ್ಮನ್ನ ಆ ದಿನದಲ್ಲಿ ಗುರುತಿಸ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀವು ಚಿಂತೆ ಮಾಡು, ನೀನು ಗೋಧಿ ಕಾಳ ಇಲ್ಲ ನೀನು ಹೊಟ್ಟು. ಗೋಧಿ ಕಾಳು ಗಟ್ಟಿಯಾಗಿರ್ತದೆ, ಹೊಟ್ಟು ಗಟ್ಟಿಯಾಗಿರಲ್ಲ. ಗಾಳಿ ಬಂದ್ರೆ ಹೊಟ್ಟೆ ಏನಾಗುತ್ತೆ, ಆದ್ರೆ ಗೋಧಿ ಕಾಳು ಹೋಗಲ್ಲ. ಅದರ ಅರ್ಥ ಇವತ್ತಿನ ಲೋಕದಲ್ಲಿ ದೇವರ ವಾಕ್ಯ, ಅದಕ್ಕೆ ಆಧಾರವಾಗಿ ಒಂದು ವಾಕ್ಯ ಓದಿಕೊಳ್ಳೋಣ. ಮತ್ತೈದು ಬರೆದ ಸುವಾರ್ತೆ 24ನೇ ಅಧ್ಯಾಯ. ಮತ್ತೈದು ಬರೆದ ಸುವಾರ್ತೆ 24ನೇ ಅಧ್ಯಾಯ 11ರಿಂದ 14ನೇ ವಾಕ್ಯ. ಬೇಗ ತೆಗೀರಿ. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಆದರೆ ಕಡೆವರೆಗೂ ತಾಳುವನು ರಕ್ಷಣೆ ಹೊಂದುವನು. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರವಾಗುವುದು. ಆಗ ಅಂತ್ಯವೂ ಬರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಲೋಕದಲ್ಲಿ ಸುಳ್ಳು ಪ್ರವಾದಿಗಳು ಹೆಚ್ಚಾಗಿರೋದ್ರಿಂದ ಜನಗಳನ್ನ, ಮುಖ್ಯವಾಗಿ ದೇವರ ಮಕ್ಕಳನ್ನ ಮರಳು ಮಾಡುವವರು, ದೇವರ ಮಕ್ಕಳನ್ನ ವಶಪಡಿಸಿಕೊಳ್ಳುವವರು, ಒಂದು ಸಭೆಯಿಂದ ಎತ್ತಿಕೊಂಡು ಇನ್ನೊಂದು ಸಭೆಗೆ ಹೋಗುವವರು, ಆ ಮನೆಗಳಲ್ಲಿ ಬಂದು ನಮ್ಮನ್ನ ಕೆಡಿಸುವವರು, ಏನೇನೋ ಪ್ರವಾದನೆ ಎಂದು ಹೇಳಿಕೊಂಡು ಸುಳ್ಳಾಗಿ ನಮ್ಮನ್ನ ಪ್ರವಾದಿಸಿ ನಮ್ಮನ್ನ ವಶಪಡಿಸಿಕೊಳ್ಳುವ ಜನಗಳು ಈ ದಿನದಲ್ಲಿ ಹೆಚ್ಚಾಗಿರೋದ್ರಿಂದ ನಾವು ಪರಿಶೋಧಿಸಬೇಕು. ನಾವು ಈ ದಿನದಲ್ಲಿ ಪರಿಶೋಧಿಸಬೇಕು. ನಾನು ಗಟ್ಟಿ ಕಾಳಾಗಿರ್ಬೇಕಂದ್ರೆ ಸ್ತೋತ್ರ, ಇವತ್ತು ಲೋಕದಲ್ಲಿ ಅಧರ್ಮ ಹೆಚ್ಚಾಗಿದೆ. ಇವತ್ತು ನಾವು ಒಂದು ಟಿವಿ ನ್ಯೂಸ್ ಅನ್ನು ಆನ್ ಮಾಡಿದ್ರೆ ಅದರಲ್ಲಿ ಬೆಳಗಿಂದ ಸಂಜೆವರೆಗೂ ಬರೀ ಕೆಟ್ಟ ನ್ಯೂಸ್ಗಳು, ಕೆಟ್ಟ ಸುದ್ದಿಗಳು ನಮ್ಮ ಕಿವಿಗೆ ಬೀಳ್ತಾ ಇರ್ತದೆ. ಎಲ್ಲ ಒಂದು ಅಪಘಾತವಾಯಿತು, ಎಲ್ಲ ಒಂದು ಕಳ್ಳತನ ಆಯಿತು, ಎಲ್ಲ ಒಂದು ದರೋಡೆಗಳನ್ನ ಮಾಡಿದ್ರು, ಎಲ್ಲ ಒಂದು ಕೊಲೆ ಮಾಡಿದ್ರು, ಎಲ್ಲೇ ಒಂದು ಸ್ತೋತ್ರ ಆಮೇಲೆ ಮತ್ತೊಬ್ಬರನ್ನ ಏನೋ ತೊಂದರೆ ಪಡಿಸಿದ್ರು, ಮತ್ತೊಬ್ಬನು ಆಮೇಲೆ ಸ್ತೋತ್ರ ಆಮೇಲೆ ಇನ್ನೊಬ್ಬರನ್ನ ಆಸ್ತಿಗಳನ್ನ ವಶಪಡಿಸಿಕೊಂಡಿದೆ ಅಂದೆ, ಇನ್ನೊಬ್ಬನು ಸ್ತೋತ್ರ ಅತ್ಯಾಚಾರಗಳು ಮಾಡಿದೆ ಅಂದೆ. ಈ ರೀತಿಯಾದ ಬರೀ ಕೆಟ್ಟ ಸುದ್ದಿಗಳೇ ಇವತ್ತು ನ್ಯೂಸ್ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ನ್ಯೂಸ್ ಚಾನಲ್ 180% ಕೆಟ್ಟ ಸುದ್ದಿಗಳು ನಾವು ನೋಡ್ತಾ ಇರೋ. ಲೋಕವನ್ನು ನೋಡುವಾಗ ಎಲ್ಲ ಕಡೆ ಭ್ರಷ್ಟಾಚಾರ, ಎಲ್ಲ ಕಡೆ ಮೋಸ, ಎಲ್ಲ ಕಡೆ ಅನ್ಯಾಯ, ಇದೆಲ್ಲ ನಾವು ನೋಡುವಾಗ ನನ್ನ ಪ್ರೀತಿ ತಣ್ಣಗಾಗಬಾರದು. ಲೋಕ ಪಾಪ ಮಾಡುತ್ತಾ ಇದೆ ಅಂದ್ಬಿಟ್ಟು ನಾನು ಪಾಪದಲ್ಲಿ ಬೀಳಬಾರದು. ಲೋಕ ಅನ್ಯಾಯ ಮಾಡುತ್ತಾ ಇದೆ ಅಂದ್ಬಿಟ್ಟು ನಾನು ಅನ್ಯಾಯದಲ್ಲಿ ಬೀಳಬಾರದು. ಲೋಕ ಕಳ್ಳತನ ಮಾಡ್ತಾ ಇದೆ, ನಾನು ಕಳ್ಳತನದಲ್ಲಿ ಮಾಡಬಾರದು. ಲೋಕ ಭ್ರಷ್ಟಾಚಾರ ಮಾಡುತ್ತಾ ಇದೆ, ನಾನು ಭ್ರಷ್ಟಾಚಾರ ಮಾಡಬಾರದು. ಲೋಕ ದೇವರ ಭಯವನ್ನ ತಪ್ಪಿ ಹೋಗಿದೆ, ನಾನು ದೇವರ ಭಯ ತಪ್ಪಿ ಹೋಗಬಾರದು. ಲೋಕ ದೇವರ ವಾಕ್ಯ ಮೀರಿ ನಡೀತಾ ಇದೆ, ನಾನು ದೇವರ ವಾಕ್ಯ ಮೀರಿ ನಡಿಬಾರದು. ಲೋಕ ದೇವರಿಗೆ ವಿರುದ್ಧವಾಗಿ ನಿಂತಿದೆ, ನಾನು ದೇವರಿಗೆ ವಿರುದ್ಧವಾಗಿ ನಿಲ್ಲಬಾರದು. ನನ್ನ ಒಳಗಡೆ, ನನ್ನ ಹೃದಯದಲ್ಲಿ ದೇವರ ವಾಕ್ಯ ತುಂಬಲ್ಪಟ್ಟಿರಬೇಕು. ನನ್ನ ಮೊಣಕಾಲುಗಳು ಭೂಮಿಯಲ್ಲಿ ಊರಲ್ಪಡಬೇಕು, ನನ್ನ ಕರಗಳು ಪರಲೋಕದ ಕಡೆಗೆ ಎತ್ತಲ್ಪಡಬೇಕು, ನನ್ನ ಬಾಯಲ್ಲಿ ಸ್ತೋತ್ರ ಪ್ರಾರ್ಥನೆಗಳು ಹೊರಡಬೇಕು. ನನ್ನನ್ನ ಪ್ರತಿದಿನ ಗಟ್ಟಿ ಗೋಧಿ ಕಾಳಾಗಿ ನನ್ನನ್ನು ನಾನು ಮಾರ್ಪಡಿಸಿಕೊಳ್ಳಬೇಕು. ದೇವರು ಮರವನ್ನು ಎತ್ತುವಾಗ ನಾನು ಕಣಜದಲ್ಲಿ ಇರಬೇಕು, ಹೊಟ್ಟಾಗಿ ನಾನು ಮಾರ್ಪಡಬಾರದು. ಪ್ರೈಸ್ ದ ಲಾರ್ಡ್. ನಾನು ಹೊಟ್ಟಾಗದಂತೆ ಪ್ರೀತಿಯ ದೇವರ ಮಗುವೆ, ಇವತ್ತು ನಿನ್ನನ್ನು ಸಿದ್ಧ ಮಾಡಿಕೊ. ಇವತ್ತು ಹೊಟ್ಟಾಗಬೇಡ, ನೀನು ಗೋಧಿ ಕಾಳಾಗಿ ಮಾರ್ಪಡು. ನೀನು ದೇವರ ಕಣಜದಲ್ಲಿ ನೀನು ಇರಬೇಕು. ದೇವರ ತೂರುವಾಗ ನೀನು ಹಾರು ಹೋಗುವನಾಗಿರಬಾರದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ಹಿಂಗೆ ಹೇಳ್ತಾ ಇದ್ದಾರೆ, ನೀವು ಎಚ್ಚರವಾಗಿರ್ಬೇಕಂತ. ನಿದ್ರೆ ಮಾಡುವವರೇ, ಹಾಸಿಗೆಯಲ್ಲಿ ಮಲಗುವವರಿಗಲ್ಲ ದೇವರು ಹೇಳಿರೋದು. ಏನ್ ಕರ್ತನೆ, ನಾವು ನಿದ್ರೆನೆ ಮಾಡಬಾರ್ದಾ ಎಂದು ನೀವು ದೇವರಿಗೆ ಪ್ರಶ್ನೆ ಕೇಳಬೇಡ. ಆ ನಿದ್ರೆ ಮಾಡುವವರಿಗೆ ದೇವರು ಹೇಳಿಲ್ಲ. ಆತ್ಮಿಕವಾಗಿ ನಿದ್ರೆ ಮಾಡುವವರು, ಪ್ರಾರ್ಥನೆ ಇಲ್ಲದೆ, ದೇವರ ವಾಕ್ಯ ಇಲ್ಲದೆ, ಆರಾಧನೆ ಮಾಡದೆ, ಉಪವಾಸಗಳಿಲ್ಲದೆ, ದೇವರ ಆಲಯಕ್ಕೆ ಹೋಗದೆ, ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿ ಇಲ್ಲದೆ, ಲೋಕದಲ್ಲಿ ನಡೀತಾ ಇರುವ ದೇವ ಮಗುವೆ, ನಿನಗೆ ದೇವರು ಹೇಳ್ತಾ ಇದ್ದಾರೆ, ನೀನು ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಅನೇಕರಿಗೆ ಒಂದು ಹ್ಯಾಬಿಟ್ ಆಗಿದೆ, ತಿಂಗಳಿಗೆ ಒಂದು ಸಲ ಸಭೆ ವಿಸಿಟ್ ಮಾಡ್ತಾರೆ. ಅವರು ಸಭೆಗೆ ಬರೋದಲ್ಲ, ಸಭೆಗೆ ವಿಸಿಟ್. ವಿಸಿಟ್ ಮಾಡೋರು ವಿಐಪಿಗಳು, ನಾವು ವಿಐಪಿಗಳಲ್ಲ. ದೇವರು ಹೇಳಿದರು, ನಾನು ನಿಮ್ಮ ದೇವರು, ನೀವು ನನ್ನ ಪ್ರಜೆ. ನಾವು ಯಾವಾಗಲೂ ರಾಜನ ಸಮ್ಮುಖದಲ್ಲಿ ಹೋಗುವವರು, ಯಾವಾಗ ರಾಜನ ಮುಂಭಾಗದಲ್ಲಿ ನಾವು ಹೋಗುವವರು, ರಾಜನ ಪಾದದಲ್ಲಿ ಇರುವವರು, ರಾಜನ ನಿರ್ಣಯಗಳನ್ನ ಕೈಗೊಂಡು ನಡೆಯುವ ದೇವರ ಪ್ರಜೆಗಳು ನಾವಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ನಾನು ನಿನ್ನೆ ರಾತ್ರಿ 3 ಗಂಟೆ ತನಕ ನಿದ್ರೆನೇ ಇಲ್ಲ. ರಾತ್ರಿ ಸಮಯ
ಆದಾಮ ಹವ್ವಳ ಕುರಿತಾಗಿರುವ ಒಂದು ಸ್ಟೋರಿಯನ್ನ, ಏದೇನ್ ತೋಟದಲ್ಲಿ ತಳ್ಳಲ್ಪಟ್ಟ ಮೇಲೆ ಅವರ ಸ್ಥಿತಿ ಏನಾಯ್ತು ಕುರಿತಾಗಿರುವ ಒಂದು ಚರಿತ್ರೆ ಇದೆ. ಅದನ್ನ ನಾನು ಧ್ಯಾನ ಮಾಡ್ತಾ ಇತ್ತು. ಆಕ್ಚುಲಿ ಅದು ಉಲ್ಟಾ. ಇವಾಗ ಈಗ ನಾವಿವತ್ತು ಭೂಮಿಲಿ ಇದ್ದೀವಿ, ನಾವು ಪರಲೋಕಕ್ಕೆ ಹೋಗಬೇಕು. ಅವನು ಫಸ್ಟ್ ಏದೇನ್ ತೋಟದಲ್ಲಿ ಇದ್ದ, ಆಮೇಲೆ ಎಲ್ಲಿ ಬಿದ್ದ? ಭೂಮಿಗೆ ಬಿದ್ದ. ಅವನು ಏದೇನ್ ತೋಟದಲ್ಲಿ ಇರುವಾಗ ದೇವರವನಿಗೆ ಕೊಟ್ಟಂತ ಪ್ರಕಾಶಮಾನವಾದಂತ ಒಂದು ಶರೀರ, ದೇವರಿಗೆ ಅವನಿಗೆ ಕೊಟ್ಟಂತ ಒಂದು ಮಹಿಮೆಯ ಶರೀರ. ಆ ಏದೇನ್ ತೋಟವನ್ನು ನೋಡುವಾಗ ಸ್ತೋತ್ರ, ಅಲ್ಲಿ ದುಃಖ ಇಲ್ಲ, ಕಣ್ಣೀರಿಲ್ಲ. ಸ್ತೋತ್ರ, ಅಲ್ಲಿ ಮುಳ್ಳು ಗಿಡಗಳಿಲ್ಲ, ಕಲ್ಲು ಗಟ್ಟಿಗಳು ಅಲ್ಲಿಲ್ಲ. ಪ್ರೈಸ್ ದ ಲಾರ್ಡ್. ಅದೇ ಈ ಭೂಮಿಯಲ್ಲಿ ಸ್ತೋತ್ರ ಆ ರೀತಿ ಒಂದೂ ಸಹ ಈ ಭೂಮಿಯಲ್ಲಿ ಅದಿಲ್ಲ. ಆಕ್ಚುಲಿ ಭೂಮಿ ನೋಡ್ಬೇಕಾದ್ರೆ ಇದು ಶಪಿಸಲ್ಪಟ್ಟಂತ ಭೂಮಿ. ಇದು ಸೈತಾನನು ಈ ಭೂಮಿ ಮೇಲೆ ಅವನು ಬಿದ್ದ. ಪ್ರೈಸ್ ದ ಲಾರ್ಡ್. ಅವನು ಬಿದ್ದು ಇದನ್ನು ಇರುವುದನ್ನೆಲ್ಲ ಅವನು ಹಾಳು ಮಾಡಿದೆ. ದೇವರ ಪರಲೋಕದಿಂದ ತಳ್ಳುವಾಗ ಅವನು ಕೆಳಗಡೆ ಬಿದ್ದಿದೆ. ಈ ಆಮೇಲೆ ಸ್ತೋತ್ರ, ಸೈತಾನನಿಗೂ ಆದಾಮನಿಗೂ ಒಂದು ಹೋಲಿಕೆ ಇದೆ. ಏನು ಹೋಲಿಕೆ ಅಂದ್ರೆ, ಪರಲೋಕದಲ್ಲಿ ಸ್ತೋತ್ರ ಸೈತಾನನು ದೇವರು ಕೊಟ್ಟ ಮಹಿಮೆಯಲ್ಲಿ, ದೇವರು ಕೊಟ್ಟ ತಲಾಂತುಗಳಲ್ಲಿ ತುಂಬಲ್ಪಟ್ಟು ದೇವರನ್ನು ಆರಾಧನೆ ಮಾಡುತ್ತಾ ಇತ್ತು. ಅದುವರೆಗೂ ಅವನಿಗೆ ಕಷ್ಟ, ದುಃಖ, ಆಮೇಲೆ ಏನವನಿಗೆ ಗೊತ್ತಿಲ್ಲ. ದೇವರವನನ್ನು ಆಶೀರ್ವದಿಸಿದ್ರು. ಆದ್ರೆ ಅವನಲ್ಲಿ ಕೆಟ್ಟ ಆಲೋಚನೆಗಳು ಬಂದು, ನಾನು ದೇವರಿಗಿಂತ ಒಂದು ಉನ್ನತ ಸಿಂಹಾಸನದಲ್ಲಿ ಇರಬೇಕು. ಆಗ ದೇವರನ್ನ ಕೆಳಗಡೆ ತಳ್ಳಿ ಹಾಕಿದ್ರು. ಅವಾಗ ಅವನ ಹೀನ ಸ್ಥಿತಿಯಲ್ಲಿ ಬಿದ್ದ. ದೇವರ ವಾಕ್ಯ ಹೇಳುತ್ತದೆ, ಸೈತಾನಿಗೊಂದು ಸೌಂದರ್ಯ ರೂಪವನ್ನು ದೇವರು ಕೊಟ್ಟಿದ್ರು, ಅಧಿಕಾರ ಕೊಟ್ಟಿದ್ರು, ಚಿನ್ನ ವೈಡೂರ್ಯಗಳಿಂದ ಶೃಂಗರಿಸಿದ್ರು. ಅವನಿಗೆ ದೊಡ್ಡ ರೆಕ್ಕೆ ಕೊಡಲ್ಪಟ್ಟಿತ್ತು. ಅವನ ಹೆಸರು ಕೆರೋಬಿ ಎಂಬುದಾಗಿತ್ತು. ಅವನ ರೆಕ್ಕೆ ತೆರೆದ್ರೆ ಭೂಮಿಗೆ ನೆರಳು ಬರ್ತಾ ಇತ್ತು. ಅಂತ ಒಂದು ಅನುಗ್ರಹವನ್ನ ದೇವರು ಸೈತಾನ್ಗೆ ಕೊಟ್ಟಿದ್ರು. ಆದ್ರೆ ದೇವರು ಯಾವಾಗ ಅವನ ಕೆಳಗಡೆ ತಳ್ಳಿದ್ರು, ಆಗ ಅವನ ರೂಪ ಬದಲಾಯಿತು. ಕ್ರೂರ ರೂಪವಾಗಿ ಮಾರ್ಪಟ್ಟು ಅವನ ಅಧಿಕಾರ ಎಲ್ಲ ದೇವರು ತೆಗೆದುಹಾಕಿ ಬಿಟ್ರು. ಅವನ ಎಲ್ಲ ಸ್ತೋತ್ರ ವೈಭವವನ್ನು ದೇವರು ತೆಗೆದುಹಾಕಿ ಬಿಟ್ರು. ಅದೇ ತರ ಆದಾಮನು ಸಹ ಏದೇನ್ ತೋಟದಲ್ಲಿ ಇರುವಾಗ ಸಕಲ ಆಶೀರ್ವಾದ ಅನುಗ್ರಹಗಳೆಲ್ಲ ತುಂಬಲ್ಪಟ್ಟಿತ್ತು. ಅವನು ಕಣ್ಣೆತ್ತಿ ನೋಡಿದ್ರೆ ಪರಲೋಕ ಕಾಣುತ್ತಾ ಇತ್ತು, ಕಣ್ಣೆತ್ತಿ ನೋಡಿದ್ರೆ ದೇವರ ಸಿಂಹಾಸನ ಕಾಣುತ್ತಾ ಇತ್ತು, ಕಣ್ಣೆತ್ತಿ ನೋಡಿದ್ರೆ ದೂತರ ಆರಾಧನೆ ಮಾಡೋದು ಕಾಣುತ್ತಾ ಇತ್ತು. ದೇವರ ಅವನ ಜೊತೆಗೆ ಸಂಗಡ ನಡೀತಾ ಇತ್ತು. ದೇವರ ಅವನ ಜೊತೆಗೆ ಮುಖಾಮುಖಿಯಾಗಿ ಮಾತಾಡುತ್ತಾ ಇತ್ತು. ಇಡೀ ಪ್ರಾಣಿ ಪಕ್ಷಿಗಳು ಆದಾಮನಿಗೆ ಭಯ ಪಡುತ್ತಾ ಇತ್ತು. ಅವನ ಕಾಲಿಗೆ ಒಂದು ಕಲ್ಲು ಚುಚ್ಚುವ ಅನುಭವ ಸಹ ಇರಲಿಲ್ಲ. ಅವನ ಶರೀರದಲ್ಲಿ ಚಳಿಯಾಗಲಿ ಬಿಸಿಲ ಅನುಭವ ಇರಲಿಲ್ಲ. ಅವನ ಆತ್ಮಿಕ ಶರೀರವಾಗಿ ಅವನು ದೇವರು ಮಾರ್ಪಡಿಸಿದ್ರು. ಹಲ್ಲೆಲೂಯಾ. ಆ ಚರಿತ್ರೆಯಲ್ಲಿ ಹಿಂಗೆ ಹೇಳ್ತಾ ಇದೆ, ದೇವದೂತರು ಸಹ ಆದಾಮನಿಗೆ ಭಯ ಪಡ್ತಾ ಇತ್ತಂತೆ. ಅಂತ ಒಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಸ್ತೋತ್ರ. ಯೇಸು ಕ್ರಿಸ್ತನು ಯೋಸೆಫನ ಮಗನು, ಈ ರೀತಿ ನೋಡಿ ದಾವೀದನು ಇಷಯನ ಮಗನು, ಇಷಯನು ಬೋವಚನ ಮಗನು. ಈ ರೀತಿಯನ್ನು ನೋಡುವಾಗ ಕಡೆಗೆ ಬರ್ತದೆ ಆದಾಮನು ದೇವರ ಮಗನು. ಮತ್ತಾಯನ ಬರೆಸುವಾರ್ತೆ, ಆದಾಮನು ದೇವರ ಕೈಯಿಂದ ಉಂಟು ಮಾಡಲ್ಪಟ್ಟವನ. ಆದಾಮನ ಹೇಳ್ತಾ ಇದ್ದೇನೆ, ದೇವರು ನನ್ನನ್ನು ಶುಕ್ರವಾರ 3 ಗಂಟೆಗೆ ನನ್ನನ್ನು ಸೃಷ್ಟಿ ಮಾಡಿದ್ರಂತೆ. ಸೃಷ್ಟಿ ಮಾಡಿ ನನಗೆ ನಿದ್ರೆಯನ್ನು ಬರಮಾಡಿ ನನ್ನ ಎಲುಬನ್ನು ತೆಗೆದು ತನ್ನ ಶಕ್ತಿಯಿಂದ ಅದಕ್ಕೆ ಮಾಂಸದಿಂದ ತುಂಬಿಸಿ ಸ್ತ್ರೀಯಾಗಿ ದೇವರು ಮಾಡಿದ್ರಂತೆ. ಅವನೇ ಹೇಳ್ತಾನೆ ಸಾಕ್ಷಿ. ಹಲ್ಲೆಲೂಯಾ. ಆಗ ಅವನ ಭೂಮಿಗೆ ತಳ್ಳಲ್ಪಡ್ತಾನೆ. ಭೂಮಿಗೆ ತಳ್ಳಲ್ಪಟ್ಟಾಗ ನಿಜವಾದ ಕಷ್ಟ ಏನು ಅವನಿಗೆ ಗೊತ್ತಾಗುತ್ತೆ. ದೇವರ ಸನ್ನಿಧಿಯನ್ನು ಬಿಟ್ಟು ಪಾಪ ಮಾಡಿ ಅವನ ಕೆಳಗಡೆ ಬಿದ್ದಾಗ ಅವನಿಗೆ ಭೂಮಿಯ ಧೂಳು ಕಂಡು, ಕಾಲುಗಳಿಗೆ ಕಲ್ಲು ಚುಚ್ಚುದನ್ನು ಕಂಡು, ಕತ್ತಲೆಯನ್ನು ಕಂಡು, ಸ್ತೋತ್ರ ಬರಿದಾಗಿರುವ ಭೂಮಿಯನ್ನು ಕಂಡು ಅವನು ಭಯ ಪಡುತ್ತಾನೆ, ಹೆದರುತ್ತಾನೆ. ಒಂದು ದಿನ ಅವನ ಕತ್ತಲೆ ಕಳಿಲಿಕ್ಕೆ ಎಷ್ಟೋ ಭಯ ಪಡುತ್ತಾನೆ. ಆದ್ರೆ ಏದೇನ್ ತೋಟದಲ್ಲಿ ಕತ್ತಲೆ ಇರಲಿಲ್ಲ, ಏದೇನ್ ತೋಟದಲ್ಲಿ ಬೆಳಕಿತ್ತು. ಇವತ್ತು ದೇವರ ಮಗುವೆ, ಆದಾಮನ ಸಂತತಿ, ಆದಾಮನಿಂದ ಹುಟ್ಟಿ ಬಂದಿರೋರೆ ನಾವು, ಅಬ್ರಾಮನ ಸಂತತಿ ಎಂದು ದೇವರ ಮನೆ ಕರೆಯಲ್ಪಟ್ರು. ಇವತ್ತು ನಾವು ಸ್ತೋತ್ರ ಅದೇ ಆದಾಮನಿಗೆ ಕೊಟ್ಟ ಏದೇನ್ ತೋಟದ ರೀತಿಯಲ್ಲಿ ನಮಗೊಂದು ದೇವರು ನಿತ್ಯ ರಾಜ್ಯವನ್ನ, ನಿತ್ಯ ಜೀವವನ್ನ, ಪರದೇಶನ್ನ, ಪರಲೋಕವನ್ನ ನಮಗಾಗಿ ದೇವರು ಇಟ್ಟಿದ್ದಾರೆ. ಅಲ್ಲಿಗೆ ನಾವು ಹೋಗಬೇಕು. ದೇವರು ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ದೇವರ ಆಲೋಚನೆ ಇಟ್ಟಿದ್ದಾರೆ. ಅದು ಸುಮ್ಮನೆ ಹೋಗಕ್ಕಾಗಲ್ಲ. ನಮ್ಮನ್ನ ನಾವು ಸಿದ್ಧಪಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಮತ್ತೆ ಈಗ ಬರೆಸುವಾರ್ತೆ 22ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ತೆಗೆಯೋದು ಬೇಡ, ಕರೆಯಲ್ಪಟ್ಟವರು ಬಹು ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ ಎಂಬುದಾಗಿ. ಕರೆಯಲ್ಪಟ್ಟವರು ನನ್ನ ರಾಜ್ಯಕ್ಕಾಗಿ ಕರೆಯಲ್ಪಟ್ಟವರು ಬಹು ಜನ, ಅದು ಆರಿಸಲ್ಪಟ್ಟವರು ಸ್ವಲ್ಪ ಜನ.
ದೇವರು ಹಿಂಗೆ ಹೇಳ್ತಾರೆ, ಪರಲೋಕ ರಾಜ್ಯ ಅನ್ನುವಂಥದ್ದು ಮೀನಿನ ಬಲೆಗೆ ಹೋಲಿಕೆಯಾಗಿದೆ ಅಂದ್ರೆ. ಆಮೇಲೆ ಒಬ್ಬ ಮೀನ್ ಹಿಡಿಯಕ್ಕೆ ಹೋಗಿ ಸಮುದ್ರದಲ್ಲಿ ಬಲೆ ಹಾಕುವಾಗ ಪ್ರೈಸ್ತಲಾಡ ಅವನು ಬಲೆ ಮೀನಿನಲ್ಲೇ ಎತ್ಕೊಂಡು ಬರ್ತಾನೆ. ಎತ್ಕೊಂಡು ದಡಕ್ಕೆ ತಂದಾಗ ಒಳ್ಳೆ ಮೀನುಗಳನ್ನ ತನ್ನ ಬುಟ್ಟಿಯಲ್ಲಿ ಹಾಕ್ತಾನೆ, ಕೆಟ್ಟ ಮೀನುಗಳ ಎತ್ತಿ ಬಿಸಾಕ್ತಾನೆ ಅಂದ್ರೆ. ದೇವರ ರಾಜ್ಯಕ್ಕೆ ಯೋಗ್ಯರಾಗಿರುವವನ್ನ ದೇವರು ತನ್ನ ರಾಜ್ಯದಲ್ಲಿ ಸೇರಿಸ್ತಾನೆ, ಯೋಗ್ಯರಿಲ್ಲದಿರುವವರನ್ನ ಆರದ ಬೆಂಕಿಯಲ್ಲಿ ದೇವರು ಹಾಕಿ ಬಿಡುತ್ತಾನೆ. ಪ್ರಿಯ ದೇವರ ಮಗುವೆ, ಇವತ್ತು ನೀನು ದೇವರಿಗೆ ಭಯಪಟ್ಟು ನಡೀತಾ ಇದೆಯಾ? ನೀನು ಮಾಡುವ ಎಲ್ಲ ಕೃತ್ಯಗಳು ದೇವರ ಕಣ್ಣಿಗೆ ಮರೆಯಾಗಿಲ್ಲ. ದೇವರು ಎಲ್ಲವನ್ನ ನೋಡ್ತಾ ಇದ್ದಾನೆ. ಅವರು ನಿದ್ರಿಸುವವನಲ್ಲ, ನಿದ್ರಿಸಕ್ಕೆ ಅವನು ಮನುಷ್ಯನಲ್ಲ. ರಾತ್ರಿ ಹಗಲು ನನಗಿದೆ, ದೇವರಿಗಲ್ಲ. ನನಗಾಗಿ ದೇವರು ರಾತ್ರಿ ಹಗಲಿಟ್ಟಿರೋದು, ಅವರು ಬೆಳಕಾಗಿರುವಂತ ದೇವ. ಇವತ್ತು ದೇವರಿಗೆ ಭಯಪಡದೆ ದೇವರಿಗೆ ವಿರೋಧವಾಗಿ ನಾನು ನಡೀತಾ ಇದೆಯಾ? ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ರೋಮಾಪುರ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಾಕ್ಯ. ಈಗಿನ ಕಾಲವು ಪ್ರೆಸೆಂಟ್ ಇರುವಂತ ಈಗಿನ ಕಾಲವು ನಿದ್ರೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು. ನೀನು ನಿದ್ರೆ ಮಾಡಿಕೊಂಡು ಇರುವಂತ ಕಾಲವಲ್ಲ. ಇವತ್ತು ನೀನು ಸ್ತೋತ್ರ, ನೀವು ಇವತ್ತು ಈ ದಿನಗಳಲ್ಲಿ ನೆಪಗಳನ್ನ ಹೇಳಿಕೊಂಡು ಪಾಪ ಮಾಡಿಕೊಂಡು ದೇವರಿಗೆ ವಿರೋಧವಾಗಿ ನಡೆದು ಇವತ್ತು ಪ್ರಾರ್ಥನೆ ಮಾಡಲ್ಲ, ನಾಳೆ ಮಾಡುತ್ತೀನಿ, ನಾಳೆ ಆಗಲ್ಲ, ನಾಡಿದ್ದು ಮಾಡ್ತೀನಿ, ನಾಡಿದ್ದಾಗಲ್ಲ, ಅಚ್ಚೆ ನಾಡಿದ್ದು ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗುವ ಕಾಲ ಅಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಅಸಡ್ಡೆ ಮಾಡಿಕೊಂಡು ಅಲಕ್ಷ್ಯವಾಗಿರುವಂತ ಕಾಲವಲ್ಲ. ಸ್ತೋತ್ರ. ಮತ್ತೊಬ್ಬರನ್ನು ಅನೇಕರು ಇವತ್ತು ಒಬ್ಬರನ್ನೊಬ್ಬರು ಕ್ಷಮಿಸದೆ, ನಾಳೆ ಅವ್ರನ್ನ ಕ್ಷಮಿಸೋಣ, ನಾಳೆ ಅವ್ರನ್ನ ಕ್ಷಮಿಸೋಣ ಅಂತ ಹೇಳ್ಕೊಂಡು ಹೋಗುವಂತ ಕಾಲವಲ್ಲ. ಸ್ತೋತ್ರ. ಇನ್ನು ನಾನು ಈ ತರ ಪಾಪದಲ್ಲಿ ಇರ್ತೀನಿ, ನಾಳೆ ಬಿಡ್ತೀನಿ ಅಂತ ಹೇಳ್ಕೊಂಡು ಹೋಗುವಂತ ಕಾಲಗಳಲ್ಲ. ಸ್ತೋತ್ರ. ನಾಳೆ ಆರಾಧನೆಗೆ ಹೋಗ್ತೀನಿ, ನಾಳೆ ಆರಾಧನೆಗೆ ಹೋಗ್ತೀನಿ ಹೇಳ್ಕೊಂಡಿರುವಂತ ಕಾಲವಲ್ಲ. ನಾಳೆ ಉಪವಾಸ ಮಾಡ್ತೀನಿ, ಇವತ್ತು ನನಗೆ ಆಗಲ್ಲ, ನಾಳೆ ಮಾಡ್ತೀನಿ ಅಂತ ಹೇಳಿಕೊಂಡು ಹೋಗುವಂತ ಕಾಲಗಳಲ್ಲ. ಈಗಲೇ ನೀನು ಎಚ್ಚೆತ್ತುಕೊಳ್ಳಬೇಕಾದ ಕಾಲ ಎಂದು ದೇವರು ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನಿಮಗೆ ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಇದು ನಾನು ಸಿದ್ಧಪಡಿಸಿಕೊಂಡು ಬಂದಿರುವ ವಾಕ್ಯ ಅಲ್ಲ ದೇವರ ಮಕ್ಕಳೇ. ಪರಿಶುದ್ಧಾತ್ಮನು 1 ವಾರಗಳ ಕಾಲ ದೇವರು ಹೇಳ್ತಾ ಇದ್ದಾರೆ, ಜನರನ್ನ ಎಚ್ಚರಪಡಿಸು. ಸ್ತೋತ್ರ. ತನ್ನ ಬರುವಿಕೆ, ನನ್ನ ಬರುವಿಕೆಗೆ ಜನಗಳು ಸಿದ್ಧರಾಗಬೇಕು. ಹಲ್ಲೆಲೂಯಾ. ಲೋಕ ನೋಡುವಾಗ ಏನನ್ನ ಸೂಚಿಸ್ತಾ ಇದೆ? ಇವತ್ತು ಸ್ತೋತ್ರ, ಜನಕ್ಕೆ ಜನ ವಿರೋಧವಾಗಿ ಎದ್ದಿದ್ದಾರೆ. ಇವತ್ತು ರಾಜ್ಯಕ್ಕೆ ರಾಜ್ಯಗಳು ವಿರೋಧವಾಗಿ ಎದ್ದಿದೆ. ಭಾಷೆಯಾಗಿ ಜಗಳ, ನೀರಿಗಾಗಿ ಜಗಳ, ಗಡಿ ಭಾಗಕ್ಕಾಗಿ ಬಾರ್ಡರ್ಗೋಸ್ಕರ ಜಗಳ, ದೇಶಕ್ಕಾಗಿ ಜಗಳ, ಹೆಸರಿಗಾಗಿ ಜಗಳ, ಅಧಿಕಾರಕ್ಕಾಗಿ ಜಗಳ. ಒಂದು ಕಡೆ ಪ್ರವಾಹಗಳು, ಒಂದು ಕಡೆ ಚಂಡಮಾರುತಗಳು, ಒಂದು ಕಡೆ ರೋಗಗಳು, ಒಂದು ಕಡೆ ಯುದ್ಧಗಳು. ಇದೆಲ್ಲ ನಡೀತಾ ಇರುವ ಸೂಚನೆ ಏನು? ಇದು ನಮಗೆ ಮಾತ್ರ ಪ್ರಕಟಿಸಲ್ಪಟ್ಟಿದೆ. ಯೇಸು ಕ್ರಿಸ್ತ ನಂಬಿರುವವರಿಗೆ ಮಾತ್ರ ಇದು ಪ್ರಕಟಿಸಲ್ಪಟ್ಟಿದೆ. ಇದರ ಸೂಚನೆ ಒಂದೇ. ಇದೆಲ್ಲ ನಡೆಯುವಾಗ ನಾವು ನೀವು ಏನ್ ಯೋಚನೆ ಮಾಡಬೇಕು? ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಯಿತು. ಆಮೆನ್. ಯೇಸು ಕ್ರಿಸ್ತನ ನಂಬುವಂತ ಭಾಗ್ಯ, ಕೃಪೆ ನಮಗೂ ನಿಮಗೂ ಕೊಡಲ್ಪಟ್ಟಿದೆ. ಲೋಕವನ್ನ ಒಂದು ಸಲ ಎದುರು ನೋಡು ದೇವ ಮಗುವೆ, ಲೋಕವನ್ನ ನೀನು ನೋಡು. ಅವರಿಗೆ ಕೊಡಲ್ಪಡದಿರುವ ಕೃಪೆ ನಮಗೂ ನಿಮಗೂ ಕೊಟ್ಟಿದೆ. ಇನ್ನೂ ನಮ್ಮಲ್ಲಿ ಸ್ತೋತ್ರ ನಿದ್ರೆ ಮಾಡಿಕೊಂಡು ಹೋಗುವ ಕಾಲ ಅಲ್ಲ. ಕೆಳಗಡೆ ಓದಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ್ದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತಂತೆ. ಕೆಲವರು ಹೇಳ್ತಾರೆ, ನಾನು ಯೇಸು ಸ್ವಾಮಿ ನಂಬಿ 20 ವರ್ಷ ಆಯ್ತು. ಆಮೇಲೆ ಹುಟ್ಟಿದಾಗಿಂದ ನಾವು ಯೇಸು ಸ್ವಾಮಿನ ಆರಾಧನೆ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲ ಪಾಸ್ಟರ್, ನಾನು 1 ವರ್ಷ ಆಯ್ತು. ಇಲ್ಲ ಪಾಸ್ಟರ್, ನಾನು 5 ವರ್ಷ ಆಯ್ತು. ದೇವರ ವಾಕ್ಯ ಹೇಳುತ್ತದೆ, ನೀನು ನಂಬಿದ್ದ ಕಾಲಕ್ಕಿಂತ ನೀನ್ ಇವತ್ತು ಇನ್ನು ಮುಂದೆ ಹೋಗುವಂತ ಕಾಲ ವಿಮೋಚನೆಗೆ ಹತ್ತಿರ. ದೂರ ಅಲ್ಲ. ಯೇಸು ಸ್ವಾಮಿಯ ಬರುವಿಕೆ ದೂರ ಆಗ್ತಾ ಇಲ್ಲ. ಯೇಸು ಸ್ವಾಮಿ ಬರುವಿಕೆ ಇನ್ನೂ ದೂರ ಇಲ್ಲ. ನೀ ತಿಳ್ಕೊಂಡಿರ್ಬೋದು ಇನ್ನೂ ದೂರ ಇಲ್ಲ. ದೇವರು ಎಚ್ಚರಿಸ್ತಾ ಇದ್ದಾರೆ, ಆ ಗಳಿಗೆ ಯಾವಾಗ ಬರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ, ಆದ್ರಿಂದ ಎಚ್ಚರವಾಗಿರು. ಇವಿಷ್ಟೆಲ್ಲ ಆರಾಧನೆ ಮಾಡಿ, ಇವಿಷ್ಟೆಲ್ಲ ಕೂಟಗಳಿಗೆ ಬಂದು ದೀಕ್ಷಾ ಸ್ಥಾನ ತಕೊಂಡು ಎಲ್ಲ ಮಾಡಿ ಕರ್ತನ ಬರುವಿಕೆಯಲ್ಲಿ ಎತ್ತಲ್ಪಡದೆ ಹೋದರೆ, ಯೇಸು ಸ್ವಾಮಿಯ ಬರುವಿಕೆಯಲ್ಲಿ ನೀನು ಮಧ್ಯ ಆಕಾಶದಲ್ಲಿ ಕ್ರಿಸ್ತನ ಬರುವಾಗ ಎತ್ತಲ್ಪಡದೆ ಹೋದರೆ ಏನ್ ಪ್ರಯೋಜನ? ಅರ್ಥ ಆಗ್ತಾ ಇದೆಯಾ? ಆಮೆನ್. ಒಂದು ಚಿಂತೆ ಮಾಡ್ರಿ, ಯೇಸು ಕ್ರಿಸ್ತನ ಬರುವಿಕೆಗೆ ಯಾರ್ಯಾರು ಸಿದ್ಧ ಮಾಡ್ಕೊಳ್ತಾ ಇದ್ದೀರೋ ನಿಮ್ಗೆ ಅನೇಕ ಹೋರಾಟಗಳು ಬರ್ತದೆ. ಆಮೆನ್. ಸೈತಾನ್ ಆರಾಧಿಸ್ತಾ ಇದ್ದಂತ ಸ್ಥಳ ದೇವರ ಎತ್ತವನ್ನ ಕೆಳಗಡೆ ಹಾಕಿದೆ. ಆ ಸ್ಥಳ ದೇವರು ನಮಗೆ ಕೊಡುವನಾಗಿದೆ.
ನಾವು ಆರಾಧಿಸುವ ಒಂದು ಗುಂಪು, ನಾವು ಯೇಸು ಕ್ರಿಸ್ತನನ್ನು ಆರಾಧಿಸುವ ಒಂದು ಗುಂಪಾಗಿ ದೇವರು ಮಾರ್ಪಡಿಸ್ತಾರೆ. ಬೈಬಲ್ ಹೇಳ್ತದೆ, ನಮಗಾಗಿ ಒಂದು ಹೊಸ ರಾಜ್ಯ, ನಮಗಾದ ಒಂದು ಹೊಸ ಯೆರೂಸಲೇಮ್, ಅದು ನೂತನ ಭೂಮಂಡಲ, ನೂತನ ಆಕಾಶ ಮಂಡಲ ದೇವರು ಸಿದ್ಧಪಡಿಸಿ ಇಟ್ಟಿದೆ ಅಂತೆ. ಅಲ್ಲಿ ಸೂರ್ಯನಿರೋದಿಲ್ಲ, ಅಲ್ಲಿ ಚಂದ್ರನಿರೋದಿಲ್ಲ. ಯೇಸು ಕ್ರಿಸ್ತನಲ್ಲಿ ರಾಜನಾಗಿರ್ತಾನೆ. ಅವರ ಬೆಳಕಲ್ಲಿ ಇರ್ತದೆ. ಅವರ ಬೆಳಕಿನಲ್ಲಿ ನಾವು ನಡೀತೇವೆ. ತಿಂಗಳಿಗೆ 12 ರೀತಿ ಫಲ ಕೊಡುವ ಮರ ಇರುತ್ತದೆ. ಜೀವ ಜಲದ ನೀರುಗಳಲ್ಲಿ ಹರಿತಾ ಇರುತ್ತದೆ. ನಾವು ಯೇಸು ಕ್ರಿಸ್ತನನ್ನು ಆರಾಧಿಸೋದಕ್ಕೆ ನಾವು ಕರೆಯಲ್ಪಟ್ಟ ಗುಂಪುಗಳಾಗಿ ಕರ್ತನ ಸಂಗಡ ಸಂತೋಷವಾಗಿ ನಾವು ಇರುವರಾಗಿರ್ತೇವೆ. ಅಲ್ಲಿ ಕಣ್ಣೀರಿಲ್ಲ, ಗೋಳಾಟವಿಲ್ಲ, ದುಃಖವಿಲ್ಲ. ಎಲ್ಲವನ್ನ ದೇವರು ಹೊಸದಾಗಿ ಮಾರ್ಪಡಿಸ್ತಾರೆ. ಅಂತ ಸ್ಥಳದಲ್ಲಿ ದೇವರು ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀನು ಸಿದ್ಧ ಮಾಡ್ಕೊಂಡಿದೀಯಾ? ಅಲ್ಲಿ ಈ ವಾಕ್ಯ ಕೇಳುವಾಗ ಅದನ್ನು ನಿಮ್ಮನ್ನ ಸಿದ್ಧಪಡಿಸಿಕೊಳ್ತೀರಾ? ವಿಮೋಚನೆ ಏನಾಯ್ತಂತೆ? ಹತ್ತಿರವಾಯಿತು. 14ನೇ ವಾಕ್ಯ, ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಅಲ್ಲಿ ಮೇಲ್ಗಡೆ ಹಿಂಗೆ ಬರೆಯಲ್ಪಟ್ಟಿದೆ, ಕತ್ತಲೆಗೆ ಸ್ತೋತ್ರ, ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಹತ್ತಿರವಾಯಿತು, ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂಡ ಔತಣ ಕೂಟಗಳು ಯಾವುದಂತೆ? ಹಾಗಾದ್ರೆ ಇವತ್ತು ಆರಾಧನೆ ಅಂತಂದ್ರೆ ಎಷ್ಟೋ ಜನ ಆರಾಧನೆ ಬಿಟ್ಟು ಔತಣ ಕೂಟಕ್ಕೆ ಹೋಗೋದಿದೆ. ಆರಾಧನೆ ಬಿಟ್ಟು ಔತಣ ಕೂಟಕ್ಕೆ. ಔತಣ ಕೂಟ ಅಂದ್ರೆ ಮದುವೆ, ನಿಶ್ಚಿತಾರ್ಥ, ಬರ್ತ್ಡೇ, ಎಂಗೇಜ್ಮೆಂಟ್, ಅವರ ಸ್ತೋತ್ರ, ಬೀಗ್ರೂಟ, ಮನೆ ಇನಾಗ್ರೇಷನ್, ಕಂಪನಿ ಪ್ರೋಗ್ರಾಮ್ಗಳು, ಪ್ರೈಸ್ ದಿ ಲಾರ್ಡ್, ತಿಥಿ, ಇವೆಲ್ಲ ಹೋಗೋರಿದೆ ವಿಶ್ವಾಸಿಗಳು. ಔತಣ. ಒಬ್ಬರು ಹೇಳ್ತಾ ಇದ್ರು, ಕರ್ನಾಟಕ ಜನರು ಆಹಾರ ಪ್ರಿಯರಂತೆ. ಎಲ್ಲಿ ಮಾಂಸದ ಊಟ ಇದ್ರೆ ಸಂತೋಷವಾಗಿ ಹೋಗ್ತಾನೆ. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿಲ್ಲ. ದುಂದೌತಣ, ಕುಡಿಕತನ. ಇನ್ನು ಎಷ್ಟೋ ದೇವರ ಮಕ್ಕಳು ಕುಡಿಕತನವನ್ನು ಬಿಟ್ಟಿಲ್ಲ. ಇವತ್ತು ಫಾರಿನ್ ಕಂಟ್ರಿಗಳಲ್ಲಿ, ಹೊರ ದೇಶದಲ್ಲಿ ಬೀರ್, ಆಮೇಲೆ ಕಾಮವಿಲಾಸ, ಮತ್ತೊಬ್ಬರನ್ನ, ಪುರುಷನು ಸ್ತ್ರೀಯರನ್ನ, ಸ್ತ್ರೀ ಪುರುಷನನ್ನ ಕೆಟ್ಟ ದೃಷ್ಟಿಯಲ್ಲಿ ಕಂಡು ಮೋಹಿಸಿಕೊಂಡು ಹೋಗುವ ಕಾಲವಲ್ಲ. ಅದೇ ಒಂದು ಪಾಪದಲ್ಲಿ ಹೋಗುವಂತ ಕಾಲವಲ್ಲ. ನಿರ್ಲಜ್ಜ ಕೃತ್ಯಗಳು, ಸ್ತೋತ್ರ, ಎಲ್ಲ ಕಾರ್ಯಗಳನ್ನ ದೇವರು ನೋಡ್ತಾರೆ. ದೇವರು ನನ್ನನ್ನ ಗಮನಿಸ್ತಾ ಇದೆ, ದೇವರ ವಾಕ್ಯ ಹಿಂಗೆ ಹೇಳುತ್ತಾ ಇದೆ ಅಂತ ಗೊತ್ತಿದ್ರು ಅದನ್ನ ಅಲಕ್ಷ್ಯ ಮಾಡಿ ತನ್ನ ಪಾಪ ಕೃತ್ಯಗಳನ್ನು ಮಾಡುವವರು, ಹೊಟ್ಟೆ ಕಿಚ್ಚು, ಆಮೇಲೆ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಜಗಳ ಮಾಡಿಕೊಂಡು ಹೋಗುವವರು. ಪ್ರೈಸ್ ದಿ ಲಾರ್ಡ್. ಮತ್ತೆ ದೇವರು ಹೇಳ್ತಿದ್ದಾರೆ, ಇಂಥ ವಿಷಯಗಳು ನೀವು ಕಾಲ ಕಳೆಯದೆ. ಇವತ್ತು ಇಂಥ ವಿಷಯದಲ್ಲಿ ಕಾಲ ಕಳೀತಾ ಇದ್ದೀರಾ? ಜಗಳ. ನಾನು ಹೇಳ್ತೇನೆ, ಜಗಳ ನಿನ್ನಲ್ಲಿ ಇದ್ರೆ ನೀ ಪರಲೋಕ ಎತ್ತಲ್ ಪಡೋದೇ ಇಲ್ಲ. ಹೊಟ್ಟೆ ಕಿಚ್ಚು, ಕುಡಿಕತನ, ದುಂದೌತಣ, ನಿರ್ಲಜ್ಜ ಕೃತ್ಯಗಳು, ಕಾಮವಿಲಾಸ, ಇಂಥ ಪಾಪದಲ್ಲಿ ನೀನೇನಾದ್ರೆ ಬಿದ್ದಿದ್ರೆ, ಇಂಥ ಪಾಪ ನಿನ್ನ ಆಳ್ವಿಕೆ ಮಾಡ್ತಾ ಇದ್ರೆ, ಇವತ್ತು ಈ ವಾಕ್ಯ ಕೇಳುವಾಗ ಬಿಟ್ಟು ಹೊರಗಡೆ ಬಾ. ದೇವರ ಮುಂದೆ ಮೊಣಕಾಲು ಊರಿ, ನನ್ನನ್ನು ಬಿಡುಗಡೆ ಕೊಡದೆ ದೇವರನ್ನು ಕೇಳ್ರಿ. ಗೊಲ್ಗತಾ ಗುಡ್ಡದಲ್ಲಿ, ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ಯೇಸುವಿನ ಪರಿಶುದ್ಧವಾದ ರಕ್ತ ಇವತ್ತು ನಿನ್ನನ್ನು ತೊಳೆದು ಶುದ್ಧಿ ಮಾಡುತ್ತದೆ. ಲೋಕದಲ್ಲಿ ಒಬ್ಬನು ನೀತಿವಂತರಿಲ್ಲ, ಎಲ್ಲರಲ್ಲಿ ಒಂದೊಂದು ಪಾಪಗಳಿದೆ. ಆದ್ರೆ ಪಾಪ ಇಟ್ಟುಕೊಂಡು ನಡೆಯೋಕ್ಕಲ್ಲ ದೇವರು ನಮ್ಮನ್ನ ಕರೆದಿರೋದು. ಅದನ್ನ ಒಪ್ಪಿಸಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಟ್ರೆ ದೇವರ ಕೃಪೆ ನಿನ್ನ ಮೇಲೆ ಇಳಿದು ಬರ್ತದೆ. ಅವರ ರಕ್ತ ನಿನ್ನನ್ನು ತೊಳೆದು ಶುದ್ಧಿ ಮಾಡುವಂತದ್ದಾಗಿದೆ. ಇವತ್ತು ನಿನ್ನನ್ನ ಯೇಸು ಕ್ರಿಸ್ತನ ಬರುವಿಕೆಗೆ ಸಿದ್ಧ ಮಾಡಿಕೊಳ್ಳುವಂತ ದಿನವಾಗಿದೆ. ಹಲ್ಲೆಲೂಯಾ. ಎಸ್, ಓದೋಣ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯದಿಂದ 10ನೇ ವಾಕ್ಯ. ಸಹೋದರರೇ, ಕರ್ತನ ಪ್ರತ್ಯಕ್ಷನಾಗುವ ತನಕ ಶಾಂತಿಯಿಂದಿರಿ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಸ್ತೋತ್ರ, ಯೇಸು ಕ್ರಿಸ್ತನ ಬರುವಿಕೆ ತನಕ ನಾವು ಹೇಗಿರಬೇಕು? ಗಮನ ಕೊಟ್ಟು ಇಲ್ಲ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹೇಗಿರ್ಬೇಕಂದ್ರೆ ದೀರ್ಘ ಶಾಂತಿ. ನಾವು ಕಾಯಬೇಕಂದ್ರೆ ನಾವು ಅದನ್ನ ದೀರ್ಘ ಶಾಂತಿ, ನಾವು ಕಾಯುವಿಕೆ ಅಂತ ಅದರ ಅರ್ಥ. ಕಾಯುವಿಕೆ. ಕರ್ತನು ಬರುವ ತನಕ ನೀನು ಅದನ್ನ, ಕರ್ತನ ಬರುವಿಕೆ ತನಕ ನೀನು ಕಾದಿರು. ಅಲ್ಲಿ ತನಕ ಸ್ತೋತ್ರ, ನಿರ್ಲಜ್ಜ ಕೃತ್ಯಗಳಲ್ಲಿ ನೀನು ಹೋಗಬೇಡ. ಕರ್ತನ ಬರುವಿಕೆ ಬಹಳ ದೂರ ಇದೆ ಎಂದು ಹೇಳಿಕೊಂಡು ಪಾಪದಲ್ಲಿ ನಡಿಬೇಡ. ಕರ್ತನ ಬರುವಿಕೆ ದೂರ ಇದೆ ಎಂದುಕೊಂಡು ಲೋಕದಲ್ಲಿ ಬೀಳ್ಬೇಡ. ಹಳೆಯ ಕೃತ್ಯಗಳನ್ನು ಮಾಡಕ್ಕೆ ಹೋಗಬೇಡ. ನೀನು ಸಿದ್ಧ ಮಾಡಿಕೊಂಡು ದೀರ್ಘ ಶಾಂತಿಯಿಂದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ತನಕ ನೀನು ಕಾದುಕೊಂಡಿರು. ಅರ್ಥ ಆಗ್ತಾ ಇದೆಯಾ? ಏನ್ ಪಾಸ್ಟರ್ ನಾಳೆ ಬರ್ತಾರ, ಇವತ್ತು ರೆಡಿ ಆಗ್ತೀನಿ. ನಾಡಿದ್ದು ಬರ್ತಾರ, ಇವತ್ತು ರೆಡಿ ಆಗ್ತೀನಿ. ನೋ, ನನಗೂ ಗೊತ್ತಿಲ್ಲ. ಯಾವಾಗ ಬರ್ತಾರಂತ ನಮಗೂ ಗೊತ್ತಿಲ್ಲ.
ಯೇಸು ಸ್ವಾಮಿ ಹೇಳ್ತಾರೆ, ಆ ಕಾಲ ತಂದೆಗೆ ಮಾತ್ರ ಗೊತ್ತು ಅಂತ. ಆದರೂ ದೇವರು ಹೇಳ್ತಿದ್ದಾರೆ, ನೀನು ಎಚ್ಚರವಾಗಿರಬೇಕು. ಅದರರ್ಥ ಇವತ್ತು ನನ್ನನ್ನ ಸಿದ್ಧಪಡಿಸಿದ್ರೆ ಕರ್ತನು ಬರುವ ತನಕ ಅದೇ ಸಿದ್ಧಪಡಿಸುವಿಕೆಯ ಅನುಭವದಲ್ಲಿ ನೀವು ಇರಬೇಕು. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಬೆಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ದೀರ್ಘ ಶಾಂತಿಯಿಂದಿರಿ. ಒಬ್ಬ ವ್ಯವಸಾಯಗಾರನನ್ನು ನೋಡ್ರಿ ಎಂದು ದೇವರು ನಮ್ಗೆ ಹೇಳ್ತಾ ಇದ್ದಾರೆ. ಈ ಲೋಕದ ವ್ಯವಸಾಯಗಾರನು ಅವನು ಬೆಲೆ ಉಳ್ಳ ಫಲವನ್ನು ಕುಯ್ಯುವುದಕ್ಕೋಸ್ಕರ ಬೀಜವನ್ನು ಬಿತ್ತುತ್ತಾನೆ. ಸ್ತೋತ್ರ. ಬಿತ್ತಿದವನು ಏನ್ ಮಾಡ್ತಾನೆ ಗೊತ್ತಾ? ಕಾಯ್ತಾನಂದ. ಮುಂಗಾರು ಹಿಂಗಾರು ಮಳೆಗಾಗಿ ಕಾಯ್ತಾನೆ. ಆಮೇಲೆ ಒಂದು ಮೊಳಕೆ, ಸ್ತೋತ್ರ, ಬೀಜ ಬಿತ್ತಾಗ ಒಂದು ಮಳೆ, ಅದು ಮೊಳಕೆ ಹೊಡೆದು ಮೇಲೆ ಬರಕ್ಕೆ ಇನ್ನೊಂದು ಮಳೆ ಇದೆ ಅಂತೆ. ಹಿಂಗಾರು ಮಳೆ, ಮುಂಗಾರು. ಈ ಮಳೆಗಾಗಿ ಅವನು ಕಾಯ್ತಾನೆ. ಆ ಮಳೆ ಬಂದ ಮೇಲೆ ಮೊಳಕೆ ಹೊಡಿತದೆ, ಗಿಡವಾಗುತ್ತೆ, ಮರವಾಗುತ್ತೆ, ಫಲಗಳು ಬರ್ತದೆ. ಆ ಫಲವನ್ನು ಅವನು ಕುಯ್ದು ಬೆಲೆಯುಳ್ಳ ಒಳ್ಳೆ ಬೆಲೆಗೆ ಮಾರಿ ಅದರಿಂದ ನನ್ನ ಕುಟುಂಬವನ್ನು ನಡೆಸುವನಾಗಿರ್ತಾನೆ. ಆದ್ರೆ ಅದು ಬಿದ್ದಿದ ತಕ್ಷಣ ಬರೋದಿಲ್ಲ. ಅದೇ ತರ ನೀನು ಸಿದ್ಧವಾದ ತಕ್ಷಣ ದೇವರು ಬರ್ತಾನಂದಲ್ಲ. ನೀನು ಪ್ರತಿದಿನ ನಿನ್ನನ್ನು ನೀನು ಸಿದ್ಧಪಡಿಸ್ಕೋಬೇಕು. ಕರ್ತನ ಬರುವಿಕೆ ತನಕ ನೀನು ಕಾಯ್ತಾ ಇರಬೇಕು. ಯೇಸು ಕ್ರಿಸ್ತನ ಬರುವಿಕೆ ತನಕ ನೀನು ಕಾಯ್ತಾ ಇರಬೇಕು. ದೇವರ ವಾಕ್ಯ ನೀವು ಮನೇಲಿದ್ದಾಗ ನೀವು ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1-13 ಓದುವಾಗ ಮೊದಲಗಿತ್ತಿಯರ ಬಗ್ಗೆ ಬರೆಯಲ್ಪಟ್ಟಿದೆ. 10 ಮಂದಿ ಮೊದಲಗಿತ್ತಿಯರಿದೆ. ಸ್ತೋತ್ರ. ಅದರಲ್ಲಿ 5 ಮಂದಿ ಸಿದ್ಧ ಆಗಿರುವವರು, 5 ಮಂದಿ ಸಿದ್ಧ ಆಗದೆ ಇರುವವರು. ಆಮೇಲೆ 5 ಮಂದಿ ಆಮೇಲೆ ಮೊದಲಿಂಗನು ಬರ್ತಾನೆ ಎಂದು ಹೇಳಿ ಅವರು ತಮ್ಮ ತಟ್ಟೆಗಳನ್ನ, ತಮ್ಮ ದೀಪಗಳನ್ನ ಅವರು ಸಿದ್ಧಪಡಿಸಿಕೊಂಡಿದೆ, ಎಣ್ಣೆಗಳನ್ನ ಸಿದ್ಧಪಡಿಸಿಕೊಂಡಿದೆ. ಇನ್ನು 5 ಜನ ಅಸಡ್ಡೆ ಮಾಡುತ್ತಾ ಇದ್ದಾರೆ. ಅವರ ತಟ್ಟೆ ಇದೆ ಹೊರತು ಅದರ ಎಣ್ಣೆ ಇರಲಿಲ್ಲ. ಆಮೇಲೆ ಎಣ್ಣೆ ಇಲ್ಲ. ಇದೇನನ್ನು ಸೂಚಿಸ್ತದೆ? ಮೊದಲಿಂಗನ ಬರ್ತಾನಂದು ಗೊತ್ತು. ಆದ್ರೆ ಮೊದಲಗಿತ್ತಿಯರಿಗೆ ಬಂದಾಗ ಸಿದ್ಧ ಮಾಡಿಸ್ಕೊಳ್ಳೋಣ ಬಿಡುವಂತ. ಯೇಸು ಕ್ರಿಸ್ತನ ಬಂದ ತಕ್ಷಣ ನೀನು ಸಿದ್ಧ ಮಾಡ್ಕೊಳಕ್ ಆಗೋದೇ ಇಲ್ಲ. ದೇವರ ವಾಕ್ಯ ಹೆಂಗ್ ಹೇಳುತ್ತೆ ಗೊತ್ತಾ? ಆಕಾಶದಲ್ಲಿ ಒಂದು ಮಿಂಚು ಇಲ್ಲಿ ಮೂಡಿ ಇನ್ನೊಂದು ಕಡೆ ಮರೆಯಾಗುವ ರೀತಿಯಲ್ಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಭೂಮಿಯಲ್ಲಿ ಬರ್ತದೆ. ನೀನು ಮಿಂಚು ನೋಡುವಾಗ ಅಲ್ಲಿರುತ್ತೆ, ಕಣ್ಣು ಬಿಚ್ಚಿ ಬಿಡುವಾಗ ಮಿಂಚು ಮಾಯವಾಗುತ್ತೆ. ಅದೇ ತರ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಇರ್ತದೆ. ಮನುಷ್ಯ ಕುಮಾರನ ಅದೇ ರೀತಿಯಾಗಿ ಬರ್ತಾರೆ. ಅದು ಬರುವುದು ಯಾರಿಗೂ ಗೊತ್ತಾಗೋದಿಲ್ಲ. ಒಂದೇ ನೀನು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರಬಹುದು, ದೇವರ ಮಗು ನೀನು ರೆಡಿ ಆಗಿರೋ. ಕ್ರೈಸ್ತನ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋ, ರೆಡಿ ಆಗಿರೋ. ಹೊಲದಲ್ಲಿ ಕೆಲಸ ಮಾಡೋ, ರೆಡಿ ಆಗಿರೋ. ನೀನು ಗಾಡಿ ಓಡಿಸ್ತಾ ಇರ್ಬೋದು, ಆದ್ರೆ ಕರ್ತನ ಪ್ರತ್ಯಕ್ಷತೆಯಲ್ಲಿ ಎತ್ತಲ್ಪಡೋಕೆ ರೆಡಿ ಆಗಿರೋ. ಎಂದು ನೀನು ಪಾಪಕ್ಕೆ ಬಿಟ್ಟು ಕೊಡದೆ ಕರ್ತನ ಬರುವಿಕೆಗೆ ಎತ್ತಲ್ಪಡಕ್ಕೆ ಎಚ್ಚರವಾಗಿರು. ಇವತ್ತಿನ ಮೆಸೇಜ್ ಹೆವೆನ್ ಗಾಸ್ಪೆಲ್ ಸಭೆಯೇ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಉದಾಹರಣೆ, ಸ್ತೋತ್ರ, ಆರಾಧನೆ ಮಾಡ್ತಾ ಇರಬಹುದು, ನೀನು ಮನೆಯಲ್ಲಿ ಉಪವಾಸದಲ್ಲಿ ಇರಬಹುದು, ಬೈಬಲ್ ಓದ್ತಾ ಇರಬಹುದು, ಸ್ತೋತ್ರ ಹೇಳುತ್ತಾ ಇರಬಹುದು, ಆಗ್ಲೇ ನೀನು ಎತ್ತಲ್ಪಡಬಹುದು. ಇವತ್ತಿಂದ ಯೇಸು ಕ್ರಿಸ್ತನ ಬರುವಿಕೆಗೆ ನೀನು ಸಿದ್ಧ ಮಾಡಿಕೋ. ನಿನ್ನನ್ನ ಮತ್ತೊಬ್ಬರು ಸಿದ್ಧ ಮಾಡಕ್ ಆಗೋದಿಲ್ಲ. ಸ್ತೋತ್ರ, ತಾಯಿ ತನ್ನ ಮಗಳನ್ನ ಸಿದ್ಧ ಮಾಡಕ್ ಆಗೋದಿಲ್ಲ, ತಂದೆ ತನ್ನ ಮಕ್ಕಳನ್ನ ಸಿದ್ಧ ಮಾಡಕ್ ಆಗೋಲ್ಲ. ಅವರವರೇ ಇವತ್ತು ಸಿದ್ಧವಾಗಬೇಕು. ನೀವು ವಾಕ್ಯದ ಮೆಚುರಿಟಿಯಲ್ಲಿ ಬರಬೇಕು, ವಾಕ್ಯದ ಪ್ರೌಢಾವಸ್ಥೆಯಲ್ಲಿ ಬರಬೇಕು, ವಾಕ್ಯದ ತಿಳುವಳಿಕೆಯಲ್ಲಿ ನೀವು ಬರಬೇಕು. ಇವತ್ತು ಕೆಳಗಡೆ ಓದಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ನಿಮ್ಮ ಹೃದಯವನ್ನ ದೃಢಪಡಿಸಿಕೊಳ್ಳಿರಿ. ಏನಂದ? ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾನು ಎತ್ತಲ್ಪಡ್ಬೇಕು. ನಾನು ಎತ್ತಲ್ಪಡುತ್ತೀನಿ, ಎತ್ತಲ್ಪಡುತ್ತೀನಿ. ಆ ಧೈರ್ಯ ಹೃದಯದಲ್ಲಿರಬೇಕು. ಯೇಸು ಬಂದಾಗ ನಾನು ಎತ್ತಲ್ಪಡಬೇಕು. ಯೇಸು ಕ್ರಿಸ್ತನು ನನ್ನ ದೇವ, ನನ್ನ ಯಜಮಾನನು, ನನ್ನ ಮೊದಲಿಂಗನು. ಯೇಸು ಕ್ರಿಸ್ತ ನನ್ನ ಒಡೆಯನು, ಯೇಸು ಕ್ರಿಸ್ತ ನನ್ನ ರಾಜ್ಯನು. ನಾನು ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಹೋಗಬೇಕು. ಅದಕ್ಕೆ ಐ ಆಮ್ ರೆಡಿ, ಐ ಆಮ್ ಪ್ರಿಪೇರ್ಡ್, ಐ ಆಮ್ ಟು ರೆಡಿ. ನಾವು ಹೇಳ್ಬೇಕು, ನಾನು ಸಿದ್ಧನಾಗಿದ್ದೇನೆ. ನನ್ನ ಹೃದಯ ಹೇಳ್ತಾ ಇರ್ಬೇಕು, ನಾನು ರೆಡಿ ಆಗಿದ್ದೇನೆ. ಹಲ್ಲೆಲೂಯಾ. ಇನ್ನು ಇಲ್ಲಪ್ಪ, ಇನ್ನು ಏನೇನೋ ಬಿಡೋದಿದೆ, ಏನೇನೋ ಇನ್ನು ಕೆಲವು ಕಾರ್ಯ, ಅದೆಲ್ಲ ಹೇಳಬಾರದು. ಇವತ್ತಿನ ಬಿಟ್ಟು ಬಿಡು. ಕರ್ತನ ಬರುವಿಕೆಗೆ ಸಿದ್ಧನಾಗ. ಸಿದ್ಧನಾದ್ರೆ ದೇವರು ಉಪಯೋಗಿಸ್ತಾನೆ. ನೀನು ಮಾತ್ರ ಸಿದ್ಧನಾಗೋದಲ್ಲ, ನಿನ್ನ ಮೂಲಕ
ನಿನ್ನ ಬಾಯಲ್ಲಿ ಬರುವ ಒಂದೊಂದು ಮಾತು ಮಹಿಮೆಯಾಗಿ ಹೊರಡುತ್ತೆ, ಅಭಿಷೇಕವಾಗಿ ಹೊರಡುತ್ತೆ, ಪ್ರಸನ್ನತೆಯಲ್ಲಿ ಹೊರಡುತ್ತೆ. ಅನೇಕ ಸಿದ್ಧವಾಗದೇ ಇರುವ ದೇವರ ಮಕ್ಕಳುಗಳು ನಿನ್ನ ಬಾಯಿ ಮಾತಿನಿಂದ, ನಿನ್ನ ಬಾಯಿಂದ ಬರುವ ಮಾತುಗಳಿಂದ ಅವರು ಸಿದ್ಧವಾಗ್ತಾರೆ. ನೀನೊಬ್ಬನೆಲ್ಲ, ನಿನ್ನ ಜೊತೆಗೆ ಹಲವಾರು ಗುಂಪುಗಳು ಕರ್ತನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ನೀನು ಸಿದ್ಧಪಡಿಸ್ತೀಯ. ನೀನು ಸಿದ್ಧವಾಗದೆ ಹೋದರೆ ನೀನು ಮತ್ತೊಬ್ಬರನ್ನ ಸಿದ್ಧ ಮಾಡಕ್ಕಾಗಲ್ಲ. ಗೆಟ್ ರೆಡಿ ಟುಡೇ. ಇವತ್ತು ನೀನು ಸಿದ್ಧವಾಗಬೇಕು. ಕೆಳಗಡೆ ಹೋದ್ರಿ ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಮತ್ತೆ ಈ ಯಾಕೋಬನ ಬರೆದಂತ ಪತ್ರಿಕೆ ಇದೆಯಲ್ಲ, ಕ್ರಿಸ್ತ ಶಕ 50, 60, 70 ಮಧ್ಯದಲ್ಲಿ ಬರೆದಿರೋದು. ಎಷ್ಟು ವರ್ಷ ಆಯ್ತು? 2000 ವರ್ಷಗಳು. ಆಮೇಲೆ ಮತ್ತೆ ಯಾಕೋಬನ ಹೇಳ್ಬಿಟ್ರು. ಯಾಕೋಬನ ಯಾರು ಇಲ್ಲ, ಯೇಸು ಸ್ವಾಮಿ ಶಿಷ್ಯನೇ. ಯೇಸು ಸ್ವಾಮಿಗೆ 12 ಶಿಷ್ಯರಲ್ಲಿ ಸ್ವಲ್ಪ ಪ್ರಿಯನಾಗಿರುವ 3 ಶಿಷ್ಯರಿದ್ರು. ಅತಿ ಪ್ರಿಯನಾಗಿರುವ ಒಂದು ಶಿಷ್ಯನ ಯೋಹಾನ. ಆ 3 ಜನ, ಯೋಹಾನ, ಯಾಕೋಬ, ಪೇತ್ರ. ಅದರಲ್ಲಿ ಯಾಕೋಬನು ಯೇಸು ಸ್ವಾಮಿಗೆ ಬಹಳ ಹತ್ತಿರವಾಗಿರುವಂತ ಒಬ್ಬ ಶಿಷ್ಯನು, ಅಪೋಸ್ತಲನು, ಪ್ರವಾದಿಯು, ಶಿಷ್ಯನವನಾಗಿತ್ತು. ಅವನೇ ಹೇಳ್ತಾ ಇದೆ, ಆಗಿನ ಕಾಲದಲ್ಲಿ ನಾವು ಹೇಳಿದೆ ಕರ್ತನ ಪ್ರತ್ಯಕ್ಷತೆ ಏನಾಯ್ತು? ಅವತ್ತು ಅವನ ಪವಿತ್ರಾತ್ಮ ಭರಿತನಾಗಿ ಹೇಳಿದ ಮಾತು ಇವತ್ತು 2021ನೇ ವರ್ಷದಲ್ಲಿಯೂ ನಮ್ಮೊಂದಿಗೆ ಮಾತಾಡ್ತಾ ಇದೆ, ನಮ್ಮನ್ನು ಎಚ್ಚರ ಪಡಿಸ್ತಾ ಇದೆ. ಯಾಕೋಬನು ಇವತ್ತು ಆಮೇಲೆ ದೇವರ ಸಂಗಡ ಇದ್ದಾನೆ, ಆದ್ರೆ ಯಾಕೋಬನು ಇವತ್ತು ದೇವರ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡುತ್ತಾ ಇದ್ದಾನೆ. ಯಾಕೋಬನ ನಾವು ನೋಡಿಲ್ಲ, ಆದ್ರೆ ಅವನ ಆತ್ಮ ಭರಿತನಾಗಿ ಬರೆಯಲ್ಪಟ್ಟ ವಾಕ್ಯವನ್ನ ನಾವು ಕೇಳ್ತಾ ಇದ್ದೇವೆ, ಓದುತ್ತಾ ಇದ್ದೇವೆ. ಈ ವಾಕ್ಯದ ಮೂಲಕ ನಮ್ಮ ಸಿದ್ಧಪಡಿಸಿಕೊಳ್ತಾ ಇದ್ದೇವೆ. ಪರಲೋಕಕ್ಕೆ ಹೋಗುವ ಯಾಕೋಬ ನೋಡಿದಾಗ, ಯಾಕೋಬನೇ ನಿನಗೊಂದು ಥ್ಯಾಂಕ್ಸ್. ನಿನ್ನ ಪತ್ರಿಕೆ ನಾವು ಓದಿದ್ದೇವೆ, ನೀನು ಹೇಳಿದ ವಾಕ್ಯದ ಪ್ರಕಾರ ನಮ್ಮನ್ನು ಎಚ್ಚರ ಪಡಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪ್ರತ್ಯಕ್ಷತೆ ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ. ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ. ಯಾವ ವಿಷಯಗಳು ಬಂದರೂ ಗುಣಗುಟ್ಟಬೇಡ್ರಿ. ಸಹೋದರ, ಸಹೋದರನ ಮೇಲೆ, ಸಹೋದರಿಯೇ ನಿನ್ನ ಸಹೋದರಿಯ ಮೇಲೆ, ವಿಶ್ವಾಸಿಗಳೇ ನಿಮ್ಮ ಸೇವಕರುಗಳ ಮೇಲೆ ಗುಣಗುಟ್ಟಬೇಡ್ರಿ. ಗುಣಗುಟ್ಟಬೇಡ್ರಿ. ಆಮೇಲೆ ಗುಣಗುಟ್ಟವ್ರು ಯಾರು ಗೊತ್ತಾ? ಕ್ಷಮಿಸದೇ ಇರುವವ. ಕ್ಷಮಿಸುವ ಸ್ವಭಾವ ಯಾರಿಗಿಲ್ವೋ ಅವರು ಗುಣಗುಡ್ತಾರೆ. ಕ್ಷಮಿಸುವ ಸ್ವಭಾವ ನಿಮ್ಗೆ ಇರುದಾದ್ರೆ ನೀವು ಆಗ್ಲೇ ಅವರನ್ನ ಕ್ಷಮಿಸಿ ಬಿಟ್ಟು ಬಿಡ್ತೀರಿ. ಉದಾಹರಣೆ, ನಾನೀಗ ಸಹೋದರರಿಗೆ ನಾನೊಂದು ಬೈದು ಬಿಟ್ಟೆ, ಅವ್ರ ದಾರಿ ಹೋಗುವಾಗೆಲ್ಲ ಗುಣಗುಟ್ಟಬಾರದು. ಆಮೇಲೆ ಕ್ಷಮಿಸಿ ಸ್ತೋತ್ರ ಹೇಳಿ ಮುಂದಕ್ಕೆ ಹೋಗುವ. ಇಸ್ರಾಯೇಲರು ಗುಣಗುಟ್ಟಿದಂತೆ ಅವ್ರ ನಾಶವಾಯಿತು. ಆಮೇಲೆ ಅದೇ ಸ್ತುತಿಸುವಾಗ ಆಶೀರ್ವದಿಸಲ್ಪಟ್ಟ. ನಾವು ಗುಣಗುಟ್ಟಬಾರ್ದು, ಯಾರ ಮೇಲೂ ನಾವು ಗುಣಗುಟ್ಟಬಾರದಂತೆ. ಕೆಳಗಡೆ ನಾವೇನಾಗುತ್ತೇವೆ? ನ್ಯಾಯ ವಿಚಾರಣೆಗೆ ಗುರಿ ಆಗ್ತೇವೆ. ನ್ಯಾಯಾಧಿಪತಿಯು ಬಾಗಿಲ ಹತ್ತಿರದಲ್ಲಿ ನಿಂತಿದ್ದಾನೆ. ನ್ಯಾಯಾಧಿಪತಿಯಾಗಿರುವ ಯೇಸು ಕ್ರಿಸ್ತನು ಬಾಗಿಲ ಹತ್ತಿರದಲ್ಲಿ ನಿಂತಿದೆ. ನಿನ್ನ ಮನೆಯಲ್ಲಿ ಗುಣಗುಟ್ಟದವರಿಗೆ ಕೇಳಿಸುತ್ತೆ. ನಿನ್ನ ಮನೆಯಲ್ಲಿ ಸಹೋದರಗೆ, ಸಹೋದರಿಗೆ, ಸೇವರಿಗೆ ವಿರುದ್ಧವಾಗಿ ಮಾತಾಡುವುದು ದೇವರು ಕೇಳ್ತಾ ಇದೆ. ತಿಮೋತಿಯಲ್ಲಿ ಬಹಳ ಚೆನ್ನಾಗಿ ಬರೆದಿದೆ. 2 ತಿಮೋತಿ 3ನೇ ಅಧ್ಯಾಯದಲ್ಲಿ ನೋಡುವಾಗ, ಮನೆ ಮನೆಗೆ ನುಸುಳಿ ಅವಿವೇಕಿಯಾದ ಸ್ತ್ರೀಯನ್ನು ವಶ ಮಾಡಿಕೊಟ್ಟ. ಕೆಲವರಿಗೆ ಒಂದು ಸ್ವಭಾವ ಇದೆ, ಮನೆ ಮನೆಗೆ ಅಲಿತಾ ಇರ್ತಾರೆ. ಆಮೇಲೆ ಮನೆ ಮನೆಗೆ ಹೋಗ್ತಾರೆ. ಮನೆ ಮನೆಗೆ ಹೋಗಿ ಅವರ ಕತೆ ಇವರ ಕತೆಗಳೆಲ್ಲ ಮಾತಾಡ್ಕೊಂಡು ಅವರ ಮೇಲೆ ಗುಣಗುಡ್ತಾರೆ. ಅವರು ಪಾಪದಲ್ಲಿ ಬೀಳೋದು ಮಾತ್ರ ಅಲ್ಲ, ಇನ್ನೊಬ್ಬರನ್ನ ಅವರು ಪಾಪದಲ್ಲಿ ಬೀಳಿಸ್ತಾರೆ. ಸ್ವಭಾವ ನಿನಗಿದ್ರೆ ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ಪ್ರತ್ಯಕ್ಷತೆ ಹತ್ತಿರವಾಗಿರೋದ್ರಿಂದ ಒಬ್ಬರ ಮೇಲೆ ಒಬ್ಬರು ಏನ್ ಮಾಡಬೇಡ್ರಿ, ಗುಣಗುಟ್ಟಬೇಡ್ರಿ. ದೇವರ ವಾಕ್ಯ ನ್ಯಾಯಾಧಿಪತಿ ಎಲ್ಲಿದೆ? ಬಾಗಿಲ ಹತ್ತಿರದಲ್ಲಿ ನಿಂತಿದೆ. ಕೆಳಗಡೆ ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ, ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ಹಾಗಾದ್ರೆ ನೀವು ಬಾಧೆಯನ್ನು ಸಹಿಸ್ತಾ ಇದೆಯಾ? ಬಾಧೆಗಳನ್ನ ಸಹಿಸ್ತಾ ಇದೆಯಾ? ಹೆಂಡತಿಯಿಂದ ಬಾಧೆಗಳು ಬಂದ್ರೆ ಯಜಮಾನನೇ ನೀನು ಸಹಿಸ್ತಾ ಇದೆಯಾ? ಯಜಮಾನಿಂದ ಬಾಧೆ ಬಂದ್ರೆ ಹೆಂಡತಿ ನೀನು ಸಹಿಸ್ತಾ ಇದೆಯಾ? ತಂದೆ ತಾಯಿಗಳ ಬಾಧೆಗಳು ಬಂದ್ರೆ ಮಕ್ಕಳು ಸಹಿಸ್ತಾ ಇದ್ದಾರಾ? ಕೆಲಸದಲ್ಲಿ ಅಧಿಕಾರಿಗಳಿಂದ ಬರುವ ಬಾಧೆ ನೀನು ಸಹಿಸ್ತಾ ಇದೆಯಾ? ಅನ್ಯ ಜನಗಳಿಂದ ಬರುವಂತ ಬಾಧೆಗಳು ನೀನು ಸಹಿಸ್ತಾ ಇದೆಯಾ? ದೇವರು ಹೇಳ್ತಿದ್ದಾರೆ, ನಿನಗೆ ತಾಳ್ಮೆ ಇರುವುದಾದ್ರೆ ನೀನು ಅದನ್ನು ಸಹಿಸಿಕೊಳ್ತೀಯ. ಗಂಡ ಹೆಂಡತಿ ಜಗಳ ಬರಕ್ಕೆ ಕಾರಣ ಏನು?
ಸಹಿಸಲ್ಲ, ಒಂದು ಮಾತು ಸಹಿಸಲ್ಲ, ಒಂದು ಕಾರ್ಯಗಳನ್ನು ಸಹಿಸಲ್ಲ. ಹಾಗಾದ್ರೆ ನೀವ್ ಹೆಂಗೆ ಎತ್ತಲ್ಪಟ್ಟಿಗೆ ಸಾಧ್ಯ? ನೀವ್ ಹೆಂಗೆ ಪರಲೋಕ ರಾಜ್ಯ ಹೋಗ್ಲಿಕ್ಕೆ ಸಾಧ್ಯ? ದೇವರಿದ್ರು ಬಾಧೆಯನ್ನ ಸಹಿಸಿಕೊಳ್ಬೇಕು. ಕೆಲವರಿಟ್ಟು ನಮ್ಗೆ ಯಾರು ಒಂದು ಮಾತು ಹೇಳಬಾರದು, ಹೇಳಿದ್ರೆ ನನ್ಗೆ ಆಗಲ್ಲ. ಇವರೆಲ್ಲ ಕ್ಷಮಿಸಿ, ತಗ್ಗಿಸಿ, ಸ್ತೋತ್ರ ಮಾಡಿ ಮುಂದೆ ನಗುತ್ತಾ ಹೋಗುವವನೇ ಪರಲೋಕ ರಾಜ್ಯದಲ್ಲಿ ಎತ್ತಲ್ಪಟ್ಟಿಗೆ ಸಾಧ್ಯ. ಮಾದರಿಯಾಗಿ ಪ್ರವಾದಿಗಳನ್ನ, ಅಪೋಸ್ತಲರುಗಳನ್ನ, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂತ ದೇವರ ಅವನ ವ್ಯಕ್ತಿಗಳನ್ನ ನೀವು ನೋಡ್ರಿ. ಅವ್ರು ಯಾವ ರೀತಿ ಸಹಿಸಿ ಮುಂದಕ್ಕೆ ಹೋದ್ರು ಅವ್ರನ್ನ ನೀವು ಮಾದರಿ ಮಾಡ್ಕೊಳ್ರಿ. ದೇವ್ರು ಏನ್ ಹೇಳ್ತಿದ್ದಾರೆ? ಅವ್ರನ್ನ ಮಾದರಿಯಾಗಿ ನೀವು ನೋಡ್ಕೊಂಡು ನಡಿ. ಯೋಬ ಹೆಂಗ ನಡೆದ, ಯೋಸೇಫನ ಹೆಂಗ ನಡೆದ, ದಾವಿದನ ಹೆಂಗ ನಡೆದ, ಪೇತ್ರ ಪೌಲರು ಯಾವ ರೀತಿ ನಡೆದ್ರು, ಅವ್ರ ಮೇಲೆ ಎಂತೆಂತ ದಂಡನೆಗಳು, ಎಂತ ಬಾಧೆಗಳು ಬಂದ ಅವ್ರು ಹೆಂಗೆ ನಡೆದ್ರು ದೇವ್ರ ಮುಂದೆ. ನೀನು ಅವ್ರನ್ನ ಮಾದರಿ ಮಾಡ್ಕೊಂಡು ನಡಿ ಎಂದು ದೇವರಾತ್ಮ ನಿನ್ನ ಇವತ್ತು ಎಚ್ಚರಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದೋಣ. ಇಬ್ರಿಯ 10ನೇ ಅಧ್ಯಾಯ 25ನೇ ವಚನ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಲಾಕ್ಡೌನ್ ಆಗೋಕ್ಕಿಂತ ಮುಂಚೆ ಸಭಾ ತುಂಬಲ್ಪಟ್ಟಿತ್ತು. ಕುತ್ಕೊಳ್ಳೋಕೆ ಜಾಗ ಇಲ್ಲ. ಫಸ್ಟ್ ಲಾಕ್ಡೌನ್ ಬಂದ್ಮೇಲೆ ಸ್ವಲ್ಪ ಜನ ಕಮ್ಮಿ ಆಯಿತು. ಈಗ ಸೆಕೆಂಡ್ ಲಾಕ್ಡೌನ್ ಬಂದಿದೆ. ಇನ್ನೆಷ್ಟು ಜನ ಸಭೆಗೆ ಬರ್ತಾರೋ ನಮ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಇವತ್ತು ಮನೆಯಲ್ಲಿ ಎಷ್ಟು ಜನ ಮೊಣಕಾಲು ಓದ್ತಾ ಇದ್ದಾರೋ, ಎಷ್ಟು ಜನ ಪ್ರೇಯರ್ ಮಾಡ್ತಾ ಇದ್ದಾರೋ, ವಾಕ್ಯ ಓದ್ತಾ ಇದ್ದಾರೋ, ಭಯಭಕ್ತಿಲಿದ್ದಾರೋ ನನಗೆ ಗೊತ್ತಿಲ್ಲ. ಬೈಬಲ್ ಏನ್ ಹೇಳ್ತಾ ಇದೆ ಗೊತ್ತಾ? ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಬಿಟ್ಟಿದೆ ಅಂತೆ. ಅಂದ್ರೆ ಸಭೆಯಲ್ಲಿ ಕೂಡಿ ಬರೋದವರಿಗೆ ಬಿಟ್ಬಿಟ್ಟಿದ್ದಾರೆ ಅವರು. ಹೋದರೆ ಆಯ್ತು ಬಿಡು. ಕೆಲವರಿಗೆ ಏನು ಗೊತ್ತಾ? ಸಿನಿಮಾ ನೋಡ್ಕೊಂಡು, ಯವನಸ್ಥರಾದ್ರೆ ಕ್ರಿಕೆಟ್ ಆಡ್ಕೊಂಡು, ಗೇಮ್ ಆಡ್ಕೊಂಡು, ಪಾರ್ಟಿಗಳು ಮಾಡ್ಕೊಂಡು, ಊರು ಸುತ್ತುಕೊಂಡು, ಕೆಲವರಿಗೆ ಭಾನುವಾರ ಬಂದ್ರೆ ಸಾಕು ಊರು, ರಜೆ ಬಂದ್ರೆ ಸಾಕು ಇಮಿಡಿಯೇಟ್ ಅವರು ಊರು. ಒಂದೊಂದು ರಜೆಗಳು ಸಿಕ್ಕಿದ್ರು ಎಷ್ಟೋ ದೇವರನ್ನ ಮಹಿಮೆ ಪಡಿಸಬಹುದು, ಎಷ್ಟು ವಾಕ್ಯಗಳನ್ನ ಓದಬಹುದು, ಎಷ್ಟು ಉಪವಾಸ ತೆಗೆದು ಪ್ರಾರ್ಥನೆಯನ್ನು ನಾವು ಮಾಡಬಹುದು ದೇವರ ಸಂಧಾನದಲ್ಲಿ. ಅಲ್ಲೇಲೂಯಾ. ಸಮಯ ಸಿಕ್ಕಿದ್ರೆ ಸಾಕು ನಮ್ಗೆ, ಫ್ರೀ ಆದ್ರೆ ಸಾಕಪ್ಪ. ಏನಕ್ಕೆ ಟೈಮ್ ಪಾಸ್ ಮಾಡೋಣ, ಸ್ವಲ್ಪ ಎಲ್ಲಾರು ಹೋಗ್ಬಿಟ್ಟು ಬರೋಣ, ಆಗ್ತಾ ಇಲ್ಲ. ಸ್ತೋತ್ರ. ನಾನು ಹೇಳ್ತೇನೆ ರೀ, ಹೆಂಡತಿ ಅಂತ ಯಜಮಾನಿಗೆ ಟೈಮ್ ಇದೆಯಲ್ಲ, ಎಲ್ಲಾದ್ರೂ ಕರ್ಕೊಂಡು ಹೋಗ್ರಿ, ಬೇಜಾರಾಗಿದೆ ಅಂತ. ಆದ್ರೆ ನಾನು ಹೇಳ್ತೀನಿ, ಟೈಮ್ ಇದೆ ಅಲ್ರಿ, ಬರ್ರಿ ನಾವು ಪ್ರಾರ್ಥನೆ ಮಾಡೋಣ ಅಂತ ಒಂದು ಸ್ತ್ರೀಯರು ನಿಮ್ ಮನೇಲಿ ಇದ್ರೆ ಕರ್ತಲ್ಲಿ ಎಷ್ಟೋ ಸಂತೋಷ ರೀ. ಟೈಮ್ ಇದೆ ಬರ್ರಿ ರೌಂಡ್ ಹೊಡ್ಕೊಂಡ್ ಬರೋಣ ಅಂತ ಸ್ತ್ರೀ ಇದ್ದೆ ಅವರಂತೂ ಬರಲ್ಲ, ನಿಮ್ಮನ್ನು ಪರಲೋಕಕ್ಕೆ ಕಳಿಸಲ್ಲ. ಹಂಗಂತ ನೀವು ಸುತ್ತು ಬರಬಾರ್ದಂತ ನಾನು ಹೇಳ್ತಾ ಇಲ್ಲ. ಸಿಕ್ಕುವ ಸಮಯ ನಾನು ಹೇಳ್ತೀನಿ, ಈ ಲೋಕಕ್ಕಿಂತ ಅಂದವಾಗಿ, ಚಂದವಾಗಿ, ಸುಂದರವಾಗಿ ಪರಲೋಕ ಇದೆ, ಪರದೇಶಿದೆ. ನೀನಲ್ಲಿ ಹೋಗುವಾಗ ಭೂಮಿ ಯಾವುದಕ್ಕೂ ಬೇಡ. ಭೂಮಿ ಯಾವುದಕ್ಕೂ ಬನ್ರಿ ಫ್ರಾನ್ಸ್ಗೆ ಹೋಗೋಣ, ಐಫೆಲ್ ಟವರ್ ನೋಡ್ಕೊಂಡ್ ಬರೋಣ ಅಂತ. ಅಲ್ಲಿಂದ ಭೂಕಂಪ ಆದ್ರೆ ಐಫೆಲ್ ಟವರ್ ಡಮಕ್ಕಂತ ಬಿದ್ದೋಗುತ್ತೆ. ಪರಲೋಕದ ಕಟ್ಟಡಗಳು, ಪರಲೋಕದಲ್ಲಿರುವ ಅರಮನೆ, ಪರಲೋಕದಲ್ಲಿ ದೇವರು ಕಟ್ಟಿರುವಂತಹ ಗುಡಾರಗಳು ಎಷ್ಟೋ ಸುಂದರವಾಗಿ ದೇವರು ಕಟ್ಟಿದ್ದಾರೆ. ಒಬ್ಬ ಇವತ್ತಿದ್ದು ನಾಳೆ ಸಾಯುವ ಮನುಷ್ಯನಿಗೆ ಇಷ್ಟು ತಾಲಂತ ಇರಬೇಕಾದ್ರೆ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಎಷ್ಟು ತಾಲಂತಗಳಿರ್ತದೆ. ಅವನು ಎಷ್ಟು ಸರ್ವಜ್ಞಾನಿ, ಅದನ್ನ ಎಷ್ಟು ಸುಂದರವಾಗಿ ಮಾಡಿರಬಹುದು. ಇವತ್ತೊಂದು ತೀರ್ಮಾನ ತಗೊಳ್ರಿ, ಈ ಲೋಕದ ಆ ಪಾಸ್, ಈ ಪಾಸ್, ಆ ಊರು, ಈ ಊರು, ಆ ದೇಶ, ಈ ದೇಶ ನೋಡೋಕ್ಕಿಂತ ನಾನು ನಮ್ಮ ತವರೂರಾಗಿರುವ ಪರಲೋಕ ದೇಶ ನೋಡಕ್ಕೆ ನನ್ನನ್ನು ನಾನಿಲ್ಲಿ ಸಿದ್ಧ ಮಾಡಿಕೊಳ್ತೀನಿ. ನಾನೇನು ಪಾಸ್ಟ್ ನೀವೇನೋ ಹೇಳ್ಬಿಡ್ತೀರಾ? ಬಹಳ ಕಷ್ಟ. ನಾನು ಹೇಳ್ತೇನೆ, ಈ ಲೋಕ ನೀನು ಎಲ್ಲ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಪರಲೋಕವನ್ನು ನೋಡ್ಲೇಬೇಕು, ಪರಲೋಕ ನೀನು ಹೋಗ್ಲೇಬೇಕು. ಅತಿ ಸುಂದರವಾಗಿ ದೇವರಲ್ಲಿ ಸೃಷ್ಟಿ ಮಾಡಿದೆ, ನಮಗೂ ನಿಮಗೂ ವಾಸ ಮಾಡ್ಲಿಕ್ಕೆ. ಕೆಳಗಡೆ ದೇವರು ಹೇಳ್ತಿದ್ದಾರೆ, ಸಭೆಯಾಗಿ ಕೂಡಿದನ್ನ ರೂಢಿಯಾಗಿ ಬಿಟ್ಟು ಒಂದು ದಿನ ಸಭೆ ನೀವು ತಪ್ಪಿಸಬಾರದು. ಅದೇ ವಿಶ್ವಾಸಿಯ ಲಕ್ಷಣ. ಏನಕ್ಕೆ ಸಭೆಗೆ ಬರಬೇಕು? ಯೇಸು ಕ್ರಿಸ್ತನನ್ನು ಆರಾಧಿಸೋಕೆ. ಏನಕ್ಕೆ ಸಭೆಗೆ ಬರಬೇಕು? ಕರ್ತನ ಪ್ರತ್ಯಕ್ಷತೆಗೆ ನಾನು ಸಿದ್ಧ ಮಾಡಿಕೊಳ್ಳೋದಕ್ಕೆ, ಕರ್ತನ ಉಪ
ಉಪದೇಶವನ್ನು ಕೇಳಿ ಎಚ್ಚರಗೊಳ್ಳುವುದಕ್ಕೆ, ಕರ್ತನು ಕೊಡುವ ಅಭಿಷೇಕವನ್ನು ಹೊಂದೋದಕ್ಕೆ, ಕರ್ತನು ಕೊಡುವ ತಾಲಾಂತನ್ನು ಹೊಂದೋದಕ್ಕೆ, ಸೈತಾನನ ಬಲವನ್ನು ತುಳಿಯಕ್ಕೆ ಒಂದು ಶಕ್ತರಾಗುವುದಕ್ಕೆ, ಸೈತಾನನ ಕಾರ್ಯಗಳನ್ನು ಲಯ ಮಾಡೋಕೆ ಒಂದು ಶಕ್ತರಾಗುವಂತೆ, ಲೋಕದ ಕಟ್ಟಕಡೆಗೂ ಕರ್ತನವಾಗಿ ಎತ್ತುಕೊಂಡು ಹೋಗುವುದಕ್ಕೆ ಸಭೆಯಲ್ಲಿ ನೀನು ಬಂದು ಬಲವನ್ನು ಹೊಂದಬೇಕು. ಸಭೆಯಲ್ಲಿ ಬಂದು ನಿನ್ನ ಅಭಿಷೇಕವನ್ನು ಹೊಂದಬೇಕು. ಸಭೆಯಲ್ಲಿ ದೇವರ ಪ್ರಸನ್ನತೆಯಲ್ಲಿ ತುಂಬಲ್ಪಡಬೇಕು. ದಾವೀದನು ರಾಜನಾಗಿದ್ದನ್ನು ಆರಾಧಿಸಕ್ಕೆ ಆಲಯಕ್ಕೆ ಹೋಗ್ತಾ ಇದ್ದ. ಪೌಲ ಪೇತ್ರರು ಅಭಿಷೇಕಿಸಲ್ಪಟ್ಟ ಅಪೊಸ್ತಲರನ್ನು ದೇವರನ್ನ ಕಣ್ಣಾರೆ ಕಂಡವರಾಗಿದ್ರು ಆರಾಧನೆ ಮಾಡಕ್ಕೆ ಆಲಯಕ್ಕೆ ಹೋಗ್ತಾ ಇತ್ತು. ಅರ್ಥ ಆಗ್ತಿದ್ಯಾ? ಆಲಯಕ್ಕೆ ಆರಾಧನೆಗೆ ಎಲ್ಲ ಹೋಗ್ತಿದ್ರು? ಆಲಯಕ್ಕೆ. ದಾವೀದನು ಬಿಸಿ. ಇಸ್ರಾಯೇಲ್ ದೇಶಕ್ಕೆ ಅರಸನವನು, ಎಷ್ಟೋ ಲಕ್ಷ ಜನಕವನ ರಾಜನು. ಆದ್ರೆ ಆರಾಧನೆ ದಿನದಲ್ಲಿ ಆಲಯದಲ್ಲಿ ಇರ್ತಾ ಇತ್ತು. ಕಷ್ಟಗಳು ಬಂದಾಗ ಆಲಯದಲ್ಲಿ ಇರ್ತಾ ಇತ್ತು. ಶೋಧನೆ ಬಂದಾಗ, ಯುದ್ಧಗಳು ಬಂದಾಗ ದೇವರ ಸಮ್ಮುಖದಲ್ಲಿ ಇರ್ತಾ ಇದ್ದವನು. ಮಾದರಿ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ ನೋಡುವಾಗ ಆರಾಧನೆ ಮಾಡುವ ಸಬ್ಬತ್ ದಿನಗಳಲ್ಲಿ ಯೇಸು ಸ್ವಾಮಿ ಆಲಯದಲ್ಲಿ ಹೋಗ್ತಾ ಇತ್ತು. ನಾವು ನೀವು ಆಲಯ ಹೋಗೋದನ್ನ ಬಿಡಬಾರದು. ಆಕಸ್ಮಿಕ ನಾವು ಮಾಡುವಂತ ಕೆಲಸದಲ್ಲಿ ಆರಾಧನೆಗೆ ತಡೆಗಳಿದೆಯೋ ಕರ್ತನ ಮುಂದೆ ಪ್ರಾರ್ಥಿಸು. ದೇವರೇ, ಒಂದೇ ಆ ತಡೆಗಳು ನೀಗಬೇಕು. ಇಲ್ಲವೋ ಆರಾಧನೆಗೆ ಅವಕಾಶ ಇರುವ ಬೇರೆ ಕೆಲಸ ನನಗೆ ಕೊಡು. ನಿನ್ನ ಆಲಯ ಬಿಟ್ಟು ಹೋಗುವ ನನಗೆ ಯಾವ ಕೆಲಸ ಬೇಡ ಕರ್ತನೆ. ನೀನ್ ಜಯಿಸು. ನೀನ್ ದೇವರನ್ನ ಪ್ರೀತಿಸುವುದಾಗಿದ್ರೆ ನೀನ್ ಖಂಡಿತ ಪ್ರಾರ್ಥನೆ ಮಾಡುತ್ತೀರ. ನಾನು ಪ್ರಾರ್ಥನೆ ಮಾಡಿದೆ. ನನಗೆ ಊಟಕ್ಕೆ ಗತಿ ಇಲ್ಲ, ₹1 ಜೋಬಲ್ಲಿ ಇರ್ತಾ ಇರಲಿಲ್ಲ, ಬಾಡಿಗೆ ಕಟ್ಟಕ್ಕೆ ಕಷ್ಟ, ಬಸ್ ಚಾರ್ಜ್ಗೆ ಕಷ್ಟ. ಅಂತ ದಿನಗಳಲ್ಲಿ ಕೆಲಸ ಹುಡ್ಕೊಂಡು ಹೋದ್ರೆ ಭಾನುವಾರ ಮಾತ್ರ ರಜೆ ಕೊಡೋದು, ಬೇರೆ ದಿವಸ ರಜೆ ಕೊಡ್ತೀನಿ ಅಂತ. ನಾನು ಹಿಂಗೆ ಹೇಳಿದೆ, ಭಾನುವಾರ ರಜೆ ಇಲ್ವಾ, ನನಗೆ ಕೆಲಸ ಬೇಡ ಸರ್ ಅಂತ ಹೋಗ್ತಾ ಇದ್ದೆ. ಸುಮಾರು ಕೆಲಸ ನಾನು ರಿಜೆಕ್ಟ್ ಮಾಡಿದೆ. ಅವಾಗ ನನ್ನ ಸ್ಥಿತಿ ಏನ್ ಗೊತ್ತ, ಊಟಕ್ಕೂ ನಮ್ಗೆ ಯಾರು ಇಲ್ಲ, ನೀ ಹೇಗಿದೆಯಾ ಅಂತ ಕೇಳಕ್ಕೆ ಯಾರು ಇಲ್ಲ. ಯೇಸು ಕ್ರಿಸ್ತನ ನಂಬಿರೋದ್ರಿಂದ ನನ್ನ ಕುಟುಂಬ ನನ್ನ ಕೇರ್ ಮಾಡ್ತಾ ಇಲ್ಲ, ನನ್ನ ಕಷ್ಟ ಏನಂತ ಕೇಳ್ತಾ ಇಲ್ಲ. ನೀನ್ ಊಟ ತಿಂದಿಯಾ ಎಂದು ನನ್ನನ್ನು ಕೇಳೋರಿಲ್ಲ, ನೀನ್ ಯಾವ ರೀತಿ ಇದೆ ಎಂದು ನನ್ನನ್ನು ಕೇಳೋರಿಲ್ಲ. ಅಂತ ಒಂದು ಸ್ಥಿತಿ. ಕೆಲಸ ಸಿಕ್ಕರೆ ಸಾಕು, ಸಂಬಳ ಬಂದ್ರೆ ಹೊಟ್ಟೆ ತುಂಬಾ ತಿನ್ನೋಣ ಅನ್ನೋ ಒಂದು ಸ್ಥಿತಿ ಇತ್ತು. ಅಂತ ದಿನಗಳಲ್ಲಿ ಸಹ ಯೇಸು ಆರಾಧನೆಗೆ ತಡೆಯಾದ ಕೆಲಸಗಳು ಬಂದ್ರೆ ಅದನ್ನ ಬಿಟ್ಟು ಮುಂದೆ ಹೋಗ್ತಾ ಇತ್ತು. ಒಂದು ಕಡೆ ನಾವು ಪ್ರೈಸಲಾಡು ಹೋಗಿದ್ದ ಕೆಲಸಕ್ಕೆ, ಅವ್ರಿಗೆ ಕೇಳಿದೆ, ಭಾನುವಾರ ರಜೆ ಕೊಡ್ತೀರಾ ಸರ್ ಅಂತ. ಅವ್ರು ಹೇಳಿದ್ರು, ಭಾನುವಾರನೇ ನಮ್ಗೆ ಬಿಸಿನೆಸ್, ರಜೆ ಹೆಂಗಪ್ಪ ಕೊಡೋಣ ಅಂತ. ಸರಿ ಬೇಡ ಬಿಡಿ ಸರ್ ಅಂತ ಹೋಗಿದ್ದೆ ನಾನು. ತಿರ್ಗಿ ಅವ್ರು ನನ್ನ ಕರೆದ್ರು, ಏನಕ್ಕೆ ನಿಮ್ಗೆ ಭಾನುವಾರ ರಜೆ ಅಂತ. ಚರ್ಚಿಗೆ ನಾನು ಆರಾಧನೆಗೆ ಹೋಗ್ಬೇಕು, ಪ್ರೇಯರ್ಗೆ ಹೋಗ್ಬೇಕಂತ. ಇಸಲೋ ಓ ದೇವರಂದ್ರೆ ಅಷ್ಟೊಂದು ಭಕ್ತಿ ನಾನು. ಸರಿ, ಆರಾಧನೆ ಮುಗಿಸ್ಕೊಂಡು ನೀನು ಭಾನುವಾರ ಬಾ. ಖುಷಿ ಖುಷಿ ನಮ್ಗೆ. ಆರಾಧನೆ ಮುಗಿಸ್ಕೊಂಡು ಊಟ ಎಲ್ಲ ಏನಿಲ್ಲ, ಹಿಂಗೆ ಬರ್ತಾ ಇತ್ತು. ಬಂದ ತಕ್ಷಣ ಅವ್ರು ಊಟ ಕೊಡಿಸ್ತಾ ಇದ್ರು, ಊಟ ತಿಂದ ಮತ್ತೆ ತಿರ್ಗಾ ರಾತ್ರಿ 11 ಗಂಟೆ ತನಕ ಕೆಲಸ ಮಾಡಿ ತಿರ್ಗಾ ನಮ್ಮ ಮನೆಗೆ ಹೋಗ್ತಾ ಇತ್ತು. ಆ ರೀತಿ ಸ್ತೋತ್ರ. ದೇವರಿಗೆ ಒಂದು ವೈರಾಗ್ಯವಾಗಿ ನಿಲ್ಲಕ್ಕೆ ದೇವರ ಆತ್ಮ ನನಗೆ ಕೃಪೆ ಕೊಟ್ಟಿದ್ರಿಂದ ಶನಿವಾರ ಭಾನುವಾರ 2 ದಿನ ರಜೆ ಕೊಟ್ಟಿದ್ದೆ. ಭಾನುವಾರ ಎಂದಿಗೂ ಕೆಲಸಕ್ಕೆ ಕರೆಯಲ್ಲ. ನಾವು ಹೇಳುದು, ಸಭೆಗೆ ಬರುವುದನ್ನ ನೀವು ಬಿಟ್ಟು ಬಿಡಬಾರದು. ಇದು ದೇವರ ಸಭಾ, ಇದು ದೇವರ ಆಲಯ. ತಂದೆ ಮಗ ಪವಿತ್ರಾತ್ಮನ ಇಳಿದು ಬರುವಂತ ಸ್ಥಳ, ಪವಿತ್ರಾತ್ಮ ದೇವರು ಚಲಿಸುವಂತ ಸ್ಥಳ, ದೂತರು ಇಳಿದು ಬರುವ ಸ್ಥಳ, ದೇವರ ಅಭಿಷೇಕ ಚಲಿಸುವಂತ ಸ್ಥಳ, ದೇವರ ವಾಕ್ಯ ಚಲಿಸುವಂತ ಸ್ಥಳ. ಇದು ಸೃಷ್ಟಿಕರ್ತನಾಗಿರುವ ಯೇಸುವಿನ ಆಲಯ. ಇದು ಬಿಡಬಾರದು. ಕರ್ತನ ಪ್ರತ್ಯಕ್ಷತೆ ಹತ್ರ ಇದೆ. ನೀನು ಕೂಡಿ ಬರೋದು ಮಾತ್ರವಲ್ಲ, ಮತ್ತೊಬ್ಬರನ್ನು ನೀನು ಎಚ್ಚರಿಸಬೇಕಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದೋಣ ಇಬ್ರಿಯ 3ನೇ ಅಧ್ಯಾಯ 12-14 ವಾಕ್ಯ. ಬೇಗ ಬೇಗ. ಸಹೋದರರೇ ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರೋ ತನಕ ಪ್ರತಿನಿತ್ಯ ಒಬ್ಬರೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರಾಗಿದ್ದೇವಲ್ಲ. ಆಮೆನ್. ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯ ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಪೌಲನು ಇಬ್ರಿಯ ಜನಗಳಿಗೆ ಎಚ್ಚರಿಸ್ತಾ ಇದೆ. ಆದರೆ ಈ ಹಗಲು ವೇಳೆಯಲ್ಲಿ ಪರಿಶುದ್ಧಾತ್ಮನ ನಮ್ಮನ್ನ ನಿಮ್ಮನ್ನ ಎಚ್ಚರಿಸ್ತಾ ಇದೆ. ಯೇಸು ಕ್ರಿಸ್ತನನ್ನ ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಹೃದಯ ನಿಮ್ಮ ಯಾರಲ್ಲಿಯೂ ಬರಬಾರದಂತೆ. ಅರ್ಥ
ಮಾಡಿಕೊಳ್ಳ್ರಿ. ಏನೇ ಕಷ್ಟ ಬಂದ್ರು, ಹೋರಾಟ ಬಂದ್ರು, ಶೋಧನೆ ಬಂದ್ರು, ಮರಣ ನಿನ್ನ ಹತ್ರ ಬಂದ್ರು, ಯೇಸು ಕ್ರಿಸ್ತನನ್ನ ಬಿಟ್ಟು ಹೋಗಬೇಡ. ಯೇಸು ಕ್ರಿಸ್ತನನ್ನ ಬಿಟ್ಟು ಬಿಡುತ್ತೀನಿ, ಆಲಯ ಬಿಟ್ಟು ಬಿಡುತ್ತೀನಿ, ಆರಾಧನೆ ಬಿಟ್ಟು ಬಿಡುತ್ತೀನಿ ಎಂದು ಹೇಳುವ ಅಪನಂಬಿಕೆ ಉಳ್ಳ ಹೃದಯ ಯಾವತ್ತೂ ನಿನ್ನಲ್ಲಿ ಬರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿ ನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿದೆ. ಈ ಹೊತ್ತು ಒಂದು ಕಾಲ ಇದೆ ಅಂದೆ. ಏನ್ ಕಾಲ? ಮನ ತಿರ್ಗಕ್ಕೆ. ನೀನ್ ದೇವರನ್ನ ಬಿಟ್ಟು ಹೋಗಿದ್ರೆ ವಾಪಸ್ ಬರಕ್ಕೆ ದೇವರನ್ನ ಅವಕಾಶ ಕೊಟ್ಟಿದ್ದಾರೆ. ಒಂದು ತಿಳ್ಕೊಳ್ರಿ, ನೀನು ಮನ ತಿರ್ಗಕ್ಕೆ ಈ ಭೂಮಿಯಲ್ಲಿ ಮಾತ್ರ ನಿನಗೆ ಅವಕಾಶ. ನರಕ ಬೆಂಕಿಯಲ್ಲಿ ಬಿದ್ರೆ ನೀನು ಎಷ್ಟು ಕಿರ್ಚಿದ್ರು, ಎಷ್ಟು ಕೂಗಾಡಿದ್ರು ನೀನು ವಾಪಸ್ ಬರಕ್ಕೆ ನಿನಗೆ ಆಗಲ್ಲ. ಈ ಭೂಮಿಯೇ ಮನ ತಿರ್ಗಕ್ಕೆ ದೇವರು ಇಟ್ಟಿರುವಂತ ಒಂದು ಸಮಯ, ಮಾನಸಾಂತರ ಒಂದಕ್ಕೆ ಇಟ್ಟಿರುವ ಸಮಯ. ದೇವರನ್ನ ಬಿಟ್ಟು ನೀನು ದೂರ ಹೋಗಿದ್ರೆ ದೇವರ ಹತ್ರ ಬರ್ಲಿಕ್ಕೆ ಸಮಯ. ಏನ್ ದೇವರು, ಏನ್ ಪ್ರೇಯರ್ ಅಂತ ಏನೇ ಅಸಡ್ಡೆ ಮಾಡಿ ಹೋಗಿದ್ರೆ ಕ್ರೈಸ್ತರ ವಾಪಸ್ ಬಾ. ಕರ್ತನ ಪ್ರತ್ಯಕ್ಷತೆ ಹತ್ತಿರವಾಯಿತು. ನಮ್ಮ ಯೇಸು ಬರೀ ಮಾತಾಡುವ ದೇವನಲ್ಲ, ಆ ಮಾತುಗಳು ಒಂದೊಂದಾಗಿಯೂ ನೆರವೇರಿಸುವ ದೇವನಾಗಿದ್ದಾನೆ. ಬೈಬಲ್ ಓದುವಾಗ ಇದು ಯಾವಾಗ ನಡೆಯುತ್ತೆ ನೀನು ಅಸಡ್ಡೆ ಮಾಡಬೇಡ. ಒಂದೊಂದು ನಡೀತಾ ಇದೆ, ಒಂದೊಂದು ನಡೆಯಕ್ಕೆ ಹೋಗುತ್ತೆ, ಅದು ನಡೆದೇ ನಡೀತದೆ. ದೇವರು ನಡೆಸ್ತಾರೆ. ದೇವರು ಅಧಿಕಾರವುಳ್ಳವನ್. ಅಧಿಕಾರದ ಕೋಲವರ ಕೈಯಲ್ಲಿದೆ. ಅಧಿಕಾರದಿಂದ ಅವರ ಅಧಿಕಾರವನ್ನು ನಡೆಸುವ ದೇವರು. ಅವ್ರು ಹೇಳಿದ ಈ ಭೂಮಿಯಲ್ಲಿ ನಡೀತದೆ. ಅವ್ರು ಹೇಳಿದ ಕಾರ್ಯಗಳಲ್ಲಿ ಭೂಮಿಯಲ್ಲಿ ನಡೆಯುವುದು. ದೇವರ ಚಿತ್ತದ ಭೂಮಿಯಲ್ಲಿ ಒಂದು ನಡೆಯೋದಿಲ್ಲ. ಮನ ತಿರುಗು ದೇವರ ಕಡೆಗೆ. ಲೋಕ ಬಿಟ್ಟು ಬಾ. ದೇವರಿಗೆ ಭಯಪಡು. ದೇವರ ಕಾಲಿನ ಧೂಳಿಗೂ ನಾವು ಸಮಾನರಲ್ಲ. ದೇವರ ಕಡೆಗೆ ಬಾ. ಇನ್ನು ಒಬ್ಬರನ್ನೊಬ್ಬರು ಕ್ಷಮಿಸದಿದ್ರೆ ಕ್ಷಮಿಸು. ಪಶ್ಚಾತ್ತಾಪ ಪಡು, ಕಣ್ಣೀರಿಡು. ದೇವರು ನಿಮ್ಮನ್ನು ಕನಿಕರಿಸ್ತಾನೆ. ಆದಾಮನು ಏದೇನ್ ತೋಟದಿಂದ ತಳ್ಳಲ್ಪಟ್ಟು 45 ದಿನ ಕಣ್ಣೀರಿಡುತ್ತಾನೆ. ಏನು ತಿನ್ನಲ್ಲ, ಏನು ಕುಡಿಯಲ್ಲ. 45 ದಿನ ಆದ್ಮೇಲೆನೆ ದೇವರವನಿಗೆ ತಿನ್ನಕ್ಕೊಂದು ಆಹಾರ ಕಳಿಸ್ತಾನೆ. ಕಾರಣ ಏನಂದ್ರೆ ಅವನಿಗೆ ಗೊತ್ತಾಯ್ತು, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಏದೇನ್ ತೋಟದಲ್ಲಿ ಇರುವಾಗ ಅದ್ರ ಬೆಲೆ ನನ್ಗೆ ಗೊತ್ತಾಗ್ಲಿಲ್ಲ. ಅದನ್ನ ದೇವ್ರ ಎತ್ತಿ ನನ್ನ ಕೆಳಗಡೆ ಹಾಕಿದ ಮೇಲೆ ನನಗೆ ಕಷ್ಟ, ಹೋರಾಟ, ಇಕ್ಕಟ್ಟು ಬಂದಾಗ ಅದ್ರ ಬೆಲೆ ಗೊತ್ತಾಗ್ತಾ ಇದೆ. ದೇವ ಮಗುವೆ, ಇವತ್ತದ್ರ ಬೆಲೆ ಗೊತ್ತಾಗಲ್ಲ. ನರಕದಲ್ಲಿ ಹೋಗಿ ಏನಾದ್ರು ಬಿದ್ರೆ, ಓ ಕ್ರೈಸ್ತ, ನಾನು ಅವತ್ತೇ ಮನ ತಿರುಗಬೇಕಾಗಿತ್ತು, ಅವತ್ತೇ ಯೇಸು ಸ್ವಾಮಿ ಕಡೆ ತಿರುಗಬೇಕಾಗಿತ್ತು, ಅವತ್ತೇ ಪಾಪ ಬಿಟ್ಟು ಬಿಡಬೇಕಾಗಿತ್ತು ಅಂತ ನೀನು ಅಲ್ಲಿ ಪಶ್ಚಾತ್ತಾಪ ಪಡ್ತೀಯ. ಆದವನ ಎಷ್ಟು ಕಣ್ಣೀರಿಟ್ಟು ತಿರ್ಗ ದೇವರ ಏದನಿಗೆ ಸೇರಿಸಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಗ್ನಿ ನರಕ ಇಲ್ಲ ಅಂತ ಹೇಳಬೇಡ. ಇವತ್ತು ಭೂಮಿಯಲ್ಲಿ ಸ್ತೋತ್ರ ಜ್ವಾಲಾಮುಖಿಯ ಪರ್ವತ ಅಂತಿದೆ. ಯಾವಾಗ್ಲೂ ಜ್ವಾಲಾಮುಖಿ ನೀರಿನ ರೀತಿಯಲ್ಲಿ ಹರಿದು ಬರ್ತಾ ಇರ್ತದೆ, ಸ್ಫೋಟ ಆಗ್ತಾ ಇರ್ತದೆ. ಅದಲ್ಲಿ ಬೆಂಕಿ ನೀರು ರೀತಿ ಹರಿತಾ ಇರ್ತದೆ. ಓ, ಇದೇ ಇರ್ಬೇಕಾದ್ರೆ ಅಗ್ನಿ ನರಕ ಇಲ್ಲೇ ಇರ್ತದ? ಅಲ್ಲೆಲ್ಲೂಯ. ಮನ ತಿರುಗಬೇಕು. ನೀವು ಒಬ್ಬರನ್ನೊಬ್ರು ಏನ್ ಮಾಡ್ಬೇಕಂದ್ರೆ ಎಚ್ಚರಿಸಬೇಕು. ಯಾರಾದ್ರೂ ಹಿಂಜಾರಿ ಹೋಗ್ತಾ ಇದ್ರೆ ನೀನ್ ಅವ್ರನ್ನ ಎಚ್ಚರಿಸಬೇಕು. ದೇವರು ಹೇಳ್ತಿದ್ದಾರೆ, ಮೊದಲು ಯಾವ ರೀತಿಯಾಗಿ ನಿನಗೆ ಭರವಸೆ ಇತ್ತು ಅಂತ್ಯದವರೆಗೆ ಅದೇ ಭರವಸೆಯಲ್ಲಿ ನಿಂತುಕೋ. ಇಬ್ರಿಯ 10ನೇ ಅಧ್ಯಾಯ 37ರಿಂದ 39ನೇ ವಾಚನವನ್ನು ಓದೋಣ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಬರುವಾತನು ಯೇಸು ಕ್ರಿಸ್ತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತ ಯೇಸು ಕ್ರಿಸ್ತನ ಮಕ್ಕಳು ಎಂದು ಕರೆಯಲ್ಪಟ್ಟಿರುವ ನೀತಿವಂತರೇ, ನೀವು ನಂಬಿಕೆಯಿಂದಲೇ ಬದುಕಬೇಕು. ಏನಂದ? ಯೇಸು ಕ್ರಿಸ್ತನ ಬಂದೇ ಬರುತ್ತಾರೆ. ಅವರ ಪ್ರತ್ಯಕ್ಷ ದಿನ ಬಂದೇ ಬರುತ್ತದೆ. ಅವರ ಪ್ರತ್ಯಕ್ಷ ದಿನದಲ್ಲಿ ನನ್ನನ್ನು ದೇವರು ಎತ್ತುಕೊಳ್ತಾರೆ. ನೀವೇಕ್ ಬದುಕಬೇಕು? ನಂಬಿಕೆಯಿಂದಲೇ. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ಅವನು ಹಿಂಜಾರಿ ಹೋದರೆ, ಈ ನಂಬಿಕೆಯನ್ನು ಬಿಟ್ಟು ಬಿಟ್ರೆ, ಪ್ರತ್ಯಕ್ಷದ ದಿನವನ್ನು ಅಸಡ್ಡೆ ಮಾಡಿದರೆ ನನಗವನ ಮೇಲೆ ಸಂತೋಷ ಇಲ್ಲ. ನಾನು ಅವನ ವಿಷಯದಲ್ಲಿ ಸಂತೋಷ ಪಡುವುದಿಲ್ಲ. ದೇವರು ಹೇಳ್ತಿದ್ದಾರೆ, ನೀನು ಕಾದಿರಬೇಕು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರ್ತಾನೆ. ಹಲ್ಲೆಲೂಯ. ಲೂಕ 18ನೇ ಅಧ್ಯಾಯ 8ನೇ ವಚನ ಓದ್ರಿ ಬೇಗ. ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದರು. ಹಲ್ಲೆಲೂಯ. ಇನ್ನು ನಂಬಿಕೆ ಇದೆಯಾ? ಆಮೆನ್. ಒಬ್ಬರೇ ಆಮೆನ್.
ಈಗ ಎಲ್ಲ ಆಮೇಲೆ ಬರ್ತಾ ಇದೆ. ಆಮೆನ್. ನಂಬಿಕೆ ಕಾಣ್ತಾ ಇದೆಯಾ? ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಉದಾಹರಣೆ ಹೇಳ್ತೀನಿ, ವಿಶ್ವಾಸಿಗೆ ಕೊರೋನಾ ಬಂದ್ರೆ, ಕರ್ತನೇ ನನಗೆ ಕೊರೋನಾ ಬಂದ್ರೆ ಎಲ್ಲಿ ನೀನು ನನ್ನನ್ನು ಕಾಪಾಡ್ತಾ ಇದೆಯಾ ಎಂದು ಹೇಳಿ ದೇವ್ರನ್ನ ಅಸಾಧ್ಯ ಮಾಡಬೇಡ. ನಮ್ಮ ಮೇಲೆ ಎಂತ ಇಕ್ಕಟ್ಟು ಹೋರಾಟಗಳು ಬಂದ್ರು ಯೇಸು ಕ್ರಿಸ್ತನ ಮೇಲೆ ಇಟ್ಟ ನಂಬಿಕೆ ನೀನು ಬಿಡಬೇಡ. ಕಡೆಯವರೆಗೂ ಅದನ್ನ ದೃಢವಾಗಿ ಕಾದುಕೊಂಡು ದೃಢವಾಗಿ ನಿಂತುಕೋ ನಂಬಿಕೆಯಲ್ಲಿ. ಇನ್ನು ಲೋಕ ಸಮಾಧಾನ ಆಗಲ್ಲ, ಇನ್ನು ಮುಂದಿನ ದಿನಗಳು ಸಮಾಧಾನ ಆಗೋದಿಲ್ಲ. ದೇವರ ವಾಕ್ಯ ಹೇಳುತ್ತಾ ಇದೆ, ಯೇಸು ಸ್ವಾಮಿ ಭೂಮಿಗೆ ಬರುವಾಗ ಮನುಷ್ಯನಲ್ಲಿ ನಂಬಿಕೆ ಕಾಣುತ್ತೀನೋ ಇಲ್ಲವೋ ಎಂದು ದೇವರು ತನ್ನ ವಾಕ್ಯದಲ್ಲಿ ದುಃಖದಿಂದ ಅವರು ಹೇಳುತ್ತಾ ಇದೆ. ದೇವ ಮಗುವೇ, ಅವರ ಪ್ರತ್ಯಕ್ಷತೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ನಂಬಿಕೆ ಕಳ್ಕೋಬೇಡ. ಕರ್ತನ ಬರುವಿಕೆಗಾಗಿ ಇವತ್ತು ನಿನ್ನನ್ನು ಸಿದ್ಧ ಮಾಡಿಕೊ. ಕೊನೆ ಒಂದು ವಾಕ್ಯ ನಾನು ಓದ್ತೇನೆ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 14ನೇ ವಚನ ಹಿಂಗೆ ಹೇಳುತ್ತಾ ಇದೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡ್ರಿ. ಎಲ್ಲರ ಸಂಗಡ ನಾವೇನಾಗಿರ್ಬೇಕಂತೆ? ಸಮಾಧಾನ. ಯಾರ ಜೊತೆಗೂ ಜಗಳ ಬೇಡ, ಯಾರ ಜೊತೆಗೂ ಆಮೇಲೆ ಸ್ತೋತ್ರ ಸಮಸ್ಯೆಗಳು ಮಾಡಿಕೊಡೋದು ಬೇಡ, ಯಾರ ಜೊತೆಗೂ ಫೆಲೋಶಿಪ್ ಕಟ್ ಮಾಡೋದು ಬೇಡ. ಎಲ್ಲರ ಜೊತೆಗೆ ನಾವೇನಾಗಿರ್ಬೇಕು? ಸಮಾಧಾನವಾಗಿರ್ಬೇಕು. ದೇವರ ಮಕ್ಕಳೇ, ನಿಮ್ಮ ಪಾಸ್ಟ್ಗಳ ಜೊತೆಗೆ ಸಮಾಧಾನವಾಗಿರಿ. ನಿಮ್ಮ ಜೊತೆಗಿರುವ ಸಹೋದರರ ಜೊತೆಗೆ, ನಿಮ್ಮ ಜೊತೆಗೆ ಸಹೋದರಿಯರ ಜೊತೆಗೆ ನೀವೇನಾಗಿರ್ರಿ? ಸಮಾಧಾನವಾಗಿರ್ರಿ. ಏನಾಗ್ಬೇಕಂದ್ರೆ ಗುಣಗುಟ್ಟು ಬೇಡ್ರಿ, ಜಗಳ ಮಾಡ್ಬೇಡ್ರಿ, ಹೊಟ್ಟೆ ಕಿಚ್ಚು ಪಡಬೇಡ್ರಿ, ಒಬ್ಬರ ಮೇಲೆ ಒಬ್ಬರು ದೂರ ಇರಬೇಡ್ರಿ, ಒಬ್ಬರನ್ನೊಬ್ರು ನೋಡಿ ತೀರ್ಪು ಮಾಡಬೇಡ್ರಿ, ಒಬ್ಬರನ್ನೊಬ್ರು ನೋಡಿ ಗೇಲಿ ಮಾಡಬೇಡ್ರಿ, ಒಬ್ಬರನ್ನೊಬ್ರು ನೋಡಿ ಆಡಿಕೊಳ್ಬೇಡ್ರಿ. ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ನೀವು ಸ್ತೋತ್ರ ಕಣ್ಣು ಮುಚ್ಚುವಾಗ ಯಾವುದೇ ಒಂದು ಪಾಪಗಳು ನಿನ್ನ ಮುಂದೆ ಬರದಂತೆ ಎಲ್ಲರ ಜೊತೆಗೆ ನೀನು ಪ್ರೀತಿಯಿಂದ ನಡಿ, ಎಲ್ಲರ ಜೊತೆಗೆ ಅನ್ಯೋನ್ಯತೆಯಲ್ಲಿ ನೀನಿರು. ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ಆಮೆನ್. ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ನೀನು ಪ್ರಯತ್ನ ಮಾಡು. ಪ್ರತಿ ಹೆಜ್ಜೆಗೂ ಪರಿಶುದ್ಧತೆಯಲ್ಲಿ ಜೀವಿಸಕ್ಕೆ ನೀನು ಪ್ರಯತ್ನ ಮಾಡಬೇಕೆಂದು ದೇವರ ಆತ್ಮನ ಹೇಳ್ತಾ ಇದ್ದಾರೆ. ದೇವರ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣಕ್ಕಾಗೋದಿಲ್ಲ. ಅಲ್ಲಿ ನಾವು ಪರಿಶುದ್ಧರಾಗದೆ ಹೋದರೆ ಯೇಸು ಕ್ರಿಸ್ತನನ್ನು ನಾವು ಕಣ್ಣುಗಳಿಂದ ಕಾಣಕ್ಕಾಗೋದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಇಡೀ ಲೋಕವೇ ನೋಡ್ತದೆ. ಆದ್ರೆ ಸ್ತೋತ್ರ, ಆದ್ರೆ ನಾವು ಸ್ತೋತ್ರ ಯೇಸು ಕ್ರಿಸ್ತನ ಸಂಗಡ ಹೋಗಬೇಕಂದ್ರೆ ಅವರು ಪರಿಶುದ್ಧರಾಗಿರೋದ್ರಿಂದ ನಾವು ಪರಿಶುದ್ಧರಾಗಿರಬೇಕು. ಯೇಸು ಕ್ರಿಸ್ತನ ಮೊದಲನೆಯ ಬರುವಿಕೆ ಮನುಷ್ಯನ ರೀತಿಯಲ್ಲಿತ್ತು. ಹಲ್ಲೆಲೂಯಾ. ಸ್ತೋತ್ರ. ಮರಿಯಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದು 33 ವರ್ಷಗಳ ಕಾಲ ಭೂಮಿಯಲ್ಲಿ ಇದ್ದು ಬಂದ್ರು. ಆದ್ರೆ ಎರಡನೇ ಬರೋಣ ಆ ರೀತಿಯಾಗಿರೋದಿಲ್ಲ. ಅವರು ತನ್ನ ಪ್ರಭಾವದಲ್ಲಿಯೂ ತನ್ನ ಶಕ್ತಿ ಬಲವಾದ ಮೇಘ ಮಹಿಮೆಯಿಂದ ಪರಲೋಕದಲ್ಲಿ ಕೊಡಲ್ಪಟ್ಟ ಅಧಿಕಾರ ತುಂಬಲ್ಪಟ್ಟವರಾಗಿ ಅವರು ಈ ಭೂಮಿಯಲ್ಲಿ ಇಳಿದು ಬರ್ತಾರೆ. ಅವರು ಬರೀ ಮನುಷ್ಯನಾಗಿ ಬರೋದಿಲ್ಲ, ಲಕ್ಷ ಲಕ್ಷ ದೂತರ ಸಂಗಡ ಸ್ತೋತ್ರ ಅವರು ನಮ್ಮ ಮಧ್ಯದಲ್ಲಿ ಬರುವಂತೆ ದೇವರಾಗಿದ್ದಾರೆ. ಯೇಸು ಕ್ರಿಸ್ತ ತಾನು ಏನಾಗಿದ್ದಾರೋ ಈಗ ಅದೇ ರೀತಿ ಅವರು ಭೂಮಿಯಲ್ಲಿ ಬರೋರಾಗಿದ್ದಾರೆ. ಇವತ್ತು ನಿನ್ನ ನೀನೇನ್ ಮಾಡಿಕೋ? ಸಿದ್ಧ ಮಾಡಿಕೋ. ಏನ್ ಮಾಡ್ಕೊಳ್ರಿ? ಇವತ್ತಿಂದ ಪ್ರೈಸ್ ದ ಲಾರ್ಡ್. ಬಿಟ್ಟು ಬಿಡಬೇಕಾದ ಕಾರ್ಯ ಬಿಟ್ಟು ಬಿಡ್ರಿ, ಎಲ್ಲವನ್ನ ಬಿಟ್ಟು ಬಿಡ್ರಿ. ಕೆಲವು ವಾಕ್ಯ ನಾನು ಓದಿಸಕ್ಕೆ ಸಮಯ ಇಲ್ಲ. ಹಲ್ಲೆಲೂಯಾ. ಆದ್ರೆ ಸ್ತೋತ್ರ, ನೀವು ಅದನ್ನೆಲ್ಲ ಮನೆಯಲ್ಲಿ ನೀವು ಧ್ಯಾನ ಮಾಡಿಕೊಳ್ಳ್ರಿ. ಪ್ರೈಸ್ ದ ಲಾರ್ಡ್. 1 ಪೇತ್ರ 4ನೇ ಅಧ್ಯಾಯ 18-19ನೇ ವಾಕ್ಯ ಹೇಳ್ತಾ ಇದೆ, ಆಮೇಲೆ ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದ್ರೆ ಇನ್ನು ಪಾಪಿಗಳು ಭಕ್ತಿಹೀನರು ಹೆಂಗೆ ನಿಲ್ತಾರೆ ಎಂಬುದಾಗಿ. ಆಮೇಲೆ ನಾವೇ ಇವತ್ತು ಯೋಚನೆ ಮಾಡುವಾಗ ನಾವು ಪರಲೋಕಕ್ಕೆ ಈಗ ದೇವರು ಬಂದ್ರೆ ನಾವು ಹೋಗಲ್ಲ ಅನ್ನೋದಾದ್ರೆ ಬೇರೆಯವರು ಹೆಂಗೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ? ನಾವು ಇವತ್ತು ದೇವರಲ್ಲಿ ನಿಲ್ಲೋಣ. ಪ್ರೈಸ್ ದ ಲಾರ್ಡ್. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ದೇವರು ಇವತ್ತು ನಿಮ್ಮ ಸಂಗಡ ಮಾತಾಡಿದಾರ? ಪ್ರೈಸ್ ದ ಲಾರ್ಡ್. ಈ ವಾಕ್ಯದ ಮೂಲಕ ದೇವರು ನಿಮ್ಮ ಜೊತೆ ಮಾತಾಡಿದಾರ? ಆಮೇಲೆ ನೀವು ಪರಲೋಕ ರಾಜ್ಯಕ್ಕೆ ನಿಮ್ಮನ್ನು ನೀವು ಇವತ್ತು ಸಿದ್ಧ ಮಾಡಿಕೊಳ್ಳ್ರಿ. ಸಿದ್ಧ ಮಾಡ್ಕೊಳ್ತೀರ ಎಂದು ನಾನು ನಂಬುವನಾಗಿದ್ದೇನೆ. ಈ ವಾಕ್ಯ ನಿಮ್ಮ ಜೊತೆಗೆ ದೇವರು ಮಾತಾಡಿದರೆ ನಾನು ನಂಬ್ಕೊಳ್ತೇನೆ. ಇವತ್ತು ಸ್ತೋತ್ರ, ಇವತ್ತು ಕರೆಂಟ್ ಹೋಗ್ತಾ ಇರಲಿಲ್ಲ, ಆದ್ರೆ ಇವತ್ತು 2 ಸಲ ಹೋಗಿದೆ. ಕಾರಣ ಸೈತಾನಿಗೆ ಇಷ್ಟ ಇಲ್ಲ, ದೇವರ ಮಕ್ಕಳು ಪರಲೋಕ ಬರೋದು ಇಷ್ಟ ಇಲ್ಲ. ಇವತ್ತಿನ ವಾಕ್ಯ ನಿಮ್ಮ ಕಿವಿಗೆ ಬೀಳಬಾರದು. ತಡೆ ಆಗ್ಬೇಕಂದ್ರೆ ಬಹಳ ಫೈಟ್ ಮಾಡ್ತಾ ಇದೆ. ಆದ್ರೂ ಸ್ತೋತ್ರ, ನಾವು ದೇವರಿಗಾಗಿ ಎದ್ದು ನಿಲ್ಲೋಣ. ಕರ್ತನ ಬರುವಿಕೆಗೆ ನಾವು ಸಿದ್ಧ ಮಾಡಿಕೊಳ್ಳೋಣ. ಎಲ್ಲರೂ ಇರುವಂತ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ. ಪ್ರೈಸ್ ದ ಲಾರ್ಡ್. ನಮ್ಮ ಮಧ್ಯದಲ್ಲಿ ಸ್ತೋತ್ರ ಮನೋಜ್ ಬದರ್ ಮುಂದೆ ಬಂದು ರೈಸರ ನಿಮ್ಮ ಆಮೇಲೆ ಈ ವಾಕ್ಯವನ್ನ ಕೇಳಿದ ನಿಮಗಾಗಿ ಅವರು ಪ್ರಾರ್ಥನೆ ಮಾಡ್ಲಿಕ್ಕಿದ್ದಾರೆ. ಸ್ತೋತ್ರ. ಅವರು ಪ್ರಾರ್ಥಿಸುವಾಗ ಆಮೇಲೆ ನಿಮ್ಮ ನೀವು ಕರ್ತನ ಮುಂದೆ ಒಪ್ಪಿಸಿಕೊಟ್ರೆ
ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರವಯ್ಯ. ಹೌದು ಸ್ವಾಮಿ, ಸಮಯದಲ್ಲಿ ಸ್ವಾಮಿ ನಮ್ಮನ್ನು ಪರಿಶುದ್ಧಾತ್ಮನೇ ನಿಮ್ಮ ವಾಕ್ಯಗಳ ಮುಖಾಂತರ ಸ್ವಾಮಿ ನಮ್ಮ ಮಧ್ಯದಲ್ಲಿ ಹಿಡಿದು ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರಮಯ್ಯ. ಹೌದು ಪರಿಶುದ್ಧಾತ್ಮನೇ, ವಾಕ್ಯದ ಮುಖಾಂತರ ಸ್ವಾಮಿ ನಮ್ಮನ್ನು ಮಾತನಾಡಿದಾತನೇ ನಿಮಗೆ ಸ್ತೋತ್ರಮಯ್ಯ. ಓ ಪರಿಶುದ್ಧಾತ್ಮನೇ, ನಾವು ಮಾಡುವಂತಹ ಸ್ವಾಮಿ ತಿಳಿದು ಮಾಡುವಂಥ ಒಂದೊಂದು ಪಾಪಗಳನ್ನು ಸ್ವಾಮಿ ಪರಿಶುದ್ಧಾತ್ಮನೆಯಿಂದ ರಕ್ತದಿಂದ ಸ್ವಾಮಿ ನಮ್ಮನ್ನು ತೊಳೆದಿರುವಾತನು ನೀನಾಗಿದೆಯಾ ನಮ್ಮ ತಂದೆಯೇ. ಓ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಂ 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 ಸ್ತೋತ್ರಂ. ಹೌದು ಸ್ವಾಮಿ, ಓ ಪರಿಶುದ್ಧಾತ್ಮನೇ, ನಮ್ಮನ್ನು ಬಲಪಡಿಸುವ ಆತನು ನೀನಾಗಿದೆಯಾ ನಮ್ಮ ತಂದೆಯೇ. ಓ ಪರಿಶುದ್ಧಾತ್ಮನೇ, ಈ ಸಮಯದಲ್ಲಿ ಸ್ವಾಮಿ ನಿಮ್ಮನ್ನು ಸ್ತುತಿಸಲು ಆರಾಧಿಸಲು ಸ್ವಾಮಿ ನೀ ಕೊಟ್ಟಂತೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರಮಯ್ಯ. ಓ ಪರಿಶುದ್ಧಾತ್ಮನೇ, ಎಲ್ಲಿ ಇಬ್ಬರು ಮೂವರು ಸೇರಿ ಸ್ವಾಮಿ ನಿಮ್ಮ ಮಧ್ಯದಲ್ಲಿ ಸ್ವಾಮಿ ಯಾರು ಪರಿಶುದ್ಧಾತ್ಮನೇ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳುತ್ತಾರೆ ಸ್ವಾಮಿ, ನೀನು ಬಲಪಡಿಸುವ ಆತನು ನೀನಾಗಿದೆಯಾ ನಮ್ಮ ತಂದೆಯೇ. ಹೌದು ಪರಿಶುದ್ಧಾತ್ಮನೇ, ಸಭೆಯಲ್ಲಿರುವಂತಹ ಒಂದು ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ನಮ್ಮ ತಂದೆಯೇ. ಓ ಪರಿಶುದ್ಧಾತ್ಮನೇ, ಹೌದು ಸ್ವಾಮಿ, ಲಾಕ್ಡೌನ್ ನಲ್ಲಿ ಸ್ವಾಮಿ ಪರಿಶುದ್ಧಾತ್ಮನೇ ಎಲ್ಲಾ ಕುಟುಂಬಗಳಲ್ಲಿ ಸ್ವಾಮಿ ಬಲಪಡಿಸುವ ಪರಿಶುದ್ಧಾತ್ಮನೇ, ಒಳ್ಳೆ ಆರೋಗ್ಯಕರವಾದ ಸ್ವಾಮಿ ನೀನಾಗಿದೆ ನಮ್ಮ ತಂದೆಯೇ. ಓ ಪರಿಶುದ್ಧಾತ್ಮನೇ, ಕೆಲಸವಿಲ್ಲದವರಿಗೆ ಕೆಲಸಗಳನ್ನು ಕೊಡುವ ಆತನು ನೀನಾಗಿದೆ ನಮ್ಮ ತಂದೆಯೇ. ಎಲ್ಲ ಆರ್ಥಿಕ ಪರಿಸ್ಥಿತಿಗಳನ್ನು ಸ್ವಾಮಿ ನೀಗಿಸುವ ಆತನು ನೀನಾಗಿದೆ ನಮ್ಮ ತಂದೆಯೇ. ಹೌದು ಪರಿಶುದ್ಧಾತ್ಮನೇ, ಚಿಕ್ಕ ಮಕ್ಕಳನ್ನು ಸ್ವಾಮಿ ನಮ್ಮ ಮನೆಗೆ ಬರಮಾಡಿ ಎಂದು ಹೇಳಿರುವ ಆತನು ನೀನಾಗಿದೆ ನಮ್ಮ ತಂದೆಯೇ. ಹೌದು ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಈ ಸಮಯದಲ್ಲಿ ಸ್ವಾಮಿ ಯೇಸುವೇ, ಚಿಕ್ಕ ಮಕ್ಕಳನ್ನು ಸ್ವಾಮಿ ನೀನು ವಾಕ್ಯಗಳ ಮುಖಾಂತರ ಸ್ವಾಮಿ ಆ ಮಕ್ಕಳು ಹಾಡುಗಳ ಮುಖಾಂತರ ಸ್ವಾಮಿ ಪರಿಶುದ್ಧಾತ್ಮನೇ ಅವರ ತಲೆಗಳ ಬುದ್ಧಿಗಳ ಜ್ಞಾನಗಳನ್ನು ತೆರೆಯುವಾತನು ನೀನಾಗಿದೆಯಾ ನಿಮಗೆ ಸ್ತೋತ್ರವಯ್ಯ. ಹೌದು ಸ್ವಾಮಿ, ನೀನು ಆದಷ್ಟು ಬೇಗ ನೀನು ಬರುವ ಆತನು ನೀನಾಗಿದೆಯಾ ನಮ್ಮ ತಂದೆಯೇ. ಓ ನಮ್ಮನ್ನು ಸ್ವಾಮಿ ನಾವು ನಿಮಗೆ ಒಪ್ಪಿಸಿಕೊಡುತ್ತಿದ್ದೇವೆ ನಮ್ಮ ತಂದೆಯೇ. ಓ ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಓ ದೂತರ ಒಡೆಯನೇ ನಿಮಗೆ ಸ್ತೋತ್ರಮಯ್ಯ. ಸೇನೆಗಳ ಕರ್ತನೇ ನಿಮಗೆ ಸ್ತೋತ್ರಂ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಮಯ್ಯ. ಈ ಚಿಕ್ಕ ಪ್ರಾರ್ಥನೆಯನ್ನು ಸ್ವಾಮಿ ನೀವು ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರಮಯ್ಯ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಯೇಸು ಕ್ರಿಸ್ತನು ತಾನೇ ನಿಮ್ಮನ್ನ ಧಾರಾಳವಾಗಿ ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿ ನಿಮ್ಮನ್ನು ಶಕ್ತೀಕರಿಸಲಿ. ಇವತ್ತು ಲೈವ್ ಮೂಲಕ ನಿಮ್ಮನ್ನು ಸಂಧಿಸಕ್ಕೆ ದೇವರು ಕೃಪೆ ಕೊಟ್ಟು ಅನೇಕ ಹೋರಾಟಗಳು ಬಂದ ಕರೆಂಟ್ಗಳೆಲ್ಲ ಹೋಗ್ತಾ ಇದೆ ಸ್ತೋತ್ರ. ಆದರೂ ಎಷ್ಟೋ ಜನ ಲೈವಲ್ಲಿ ಇವತ್ತು ಇದ್ದೀರಾ. ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಇಷ್ಟೊಂದು ಆಸಕ್ತಿ ಭಾರದಿಂದ ನೀವು ಇರುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಯೇಸು ಕ್ರಿಸ್ತನು ಆಶೀರ್ವದಿಸಲಿ. ನಿಮ್ಮ ಎಲ್ಲ ಪ್ರಯಾಸಗಳಿಗೊಂದು ಬಿಡುಗಡೆ ಕೊಡಲಿ. ನಿಮ್ಮನ್ನ ಕರ್ತನು ಒಂದೊಂದು ಹೆಚ್ಚೆಗೂ ನಿಮ್ಮನ್ನ ಕಾದು ನಡೆಸಿ ನಿಮ್ಮನ್ನು ಅಭಿವೃದ್ಧಿ ಕಡೆಗೆ ದೇವರು ನಡೆಸಲಿ. ಕರ್ತನು ನಿಮ್ಮನ್ನ ತನ್ನ ಮಹಿಮೆಗಾಗಿ ನಿಮ್ಮನ್ನ ದೇವರು ಉಪಯೋಗ ಮಾಡಲಿ. ಇವತ್ತು ನಿಮ್ಮ ಜೀವಿತದಲ್ಲಿ ಏನಾದರೂ ವಿಷಯಗಳಿದ್ರೆ ನಾನು ಆ ವಿಷಯ ಈಗ ಒಪ್ಪಿಸಿಕೊಡಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಇವತ್ತು ರೋಗದಲ್ಲಿ ಕಷ್ಟ, ಸಾಲ, ಇಕ್ಕಟ್ಟುಗಳು, ಏನಾರ ಅಗತ್ಯತೆಗಳು ನಿಮ್ಮಲ್ಲಿ ಇರುವುದಾದ್ರೆ ಈಗಲೇ ನೀವು ಪ್ರೈಸ್ತರು ಒಪ್ಪಿಸಿಕೊಡಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಮಹಾಪರಿಶುದ್ಧನು ನಿತ್ಯನಾದಂತ ಪರಲೋಕದ ತಂದೆಯೇ, ಯೇಸುವಿನ ನಾಮದಲ್ಲಿ ಅಪ್ಪ ಈ ಲೈವ್ ಅನ್ನು ನೋಡುತ್ತಿರುವ ಪ್ರತಿಯೊಂದು ಪ್ರಿಯನಿನ ಮಕ್ಕಳಿಗಾಗಿ ಸ್ತೋತ್ರ. ತಂದೆ, ಕುಮಾರ, ಪವಿತ್ರಾತ್ಮನೆಲ್ಲವನ್ನು ಅಭಿಷೇಕಿಸಿ ಶಕ್ತೀಕರಿಸಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸಕಲ ವಿಧವಾದ ಎಲ್ಲ ಕೊರತೆಗಳು, ಇಕ್ಕಟ್ಟುಗಳು, ಸಾಲಗಳು, ರೋಗಗಳು, ಬಾಧೆಗಳು, ತಡೆಗಳು ಎಲ್ಲವೂ ಯೇಸುವಿನ ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ದೇವರೇ, ನಿನ್ನ ಅದ್ಭುತವಾದ ಹಸ್ತವನ್ನ ಚಾಚಿ ಅದ್ಭುತಗಳನ್ನು ಇವರ ಜೀವಿತದಲ್ಲಿ ನಡೆಸಪ್ಪ. ಯಾವ ಕಷ್ಟ ಇಕ್ಕಟ್ಟಲ್ಲಿ ಅವರು ನಿಂತಿದ್ದಾರೋ ಇವತ್ತೇ ಅವೆಲ್ಲವೂ ಬಿಡುಗಡೆಯಾಗಲಿ. ಇವರಿಗಾಗಿ ಹೊಸ ಬಾಗಿಲುಗಳು ತೆರೆಯಲ್ಪಡಲಿ. ಆಶೀರ್ವಾದದ ದಾರಿಗಳು ತೆರೆಯಲ್ಪಡಲಿ. ಪರಲೋಕದ ದ್ವಾರವನ್ನು ತೆರೆದು ಆಶೀರ್ವಾದದ ಮಳೆಯನ್ನು ಇವರ ಮೇಲೆ ಸುರಿಸು ಕರ್ತಾವೆ. ಎಲ್ಲ ವಿಧವಾದ ರೋಗ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸುವಿನ ರಕ್ತ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ. ಅವರ ಶರೀರದಲ್ಲಿರುವ ಬಲಹೀನತೆಗಳು ಯೇಸುವಿನ ರಕ್ತದಲ್ಲಿ ಶುದ್ಧೀಕರಿಸಲ್ಪಡಲಿ. ಪವಿತ್ರಾತ್ಮನೇ, ಇವರ ಜೀವಿತದಲ್ಲಿರುವ ಸೈತಾನನ ಎಲ್ಲ ಹೋರಾಟಗಳು, ಸೈತಾನ ಇಟ್ಟಿರುವ ಬಂಧನಗಳು, ಕಟ್ಟುಗಳು ಯೇಸುವಿನ ನಾಮದಲ್ಲಿ ಬಿಚ್ಚಿ ಬಿಡು. ಪ್ರತಿಯೊಬ್ಬರ ತಲೆಯಿಂದ ಕಾಲಿನವರೆಗೂ ನಿನ್ನ ಅಗ್ನಿ ಅಭಿಷೇಕ ಇಳಿದು ಬರಲಿ. ನಿನ್ನ ಆತ್ಮನ ಸಾನ್ನಿಧ್ಯ ಸಂಚಕಾರವಾಗಲಿ. ಒಬ್ಬೊಬ್ಬರನ್ನ ಆಶೀರ್ವದಿಸು. ಈ ಕೊರೋನಾ ಕಾಲದಲ್ಲಿ ಯಾರನ್ನು ಈ ರೋಗ ಮುಟ್ಟದಂತೆ, ವೈರಸ್ ಮುಟ್ಟದಂತೆ, ಈ ದುರಾತ್ಮನು ಮುಟ್ಟದಂತೆ ಎಲ್ಲರ ಮೇಲೆ ನಿನ್ನ ರಕ್ತವನ್ನು ಕಾವಲಿ.
ಆಮೆನ್. ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ. ನಿನ್ನ ಬರುವಿಕೆಯಲ್ಲಿ ಇಲ್ಲಿ ವಾಕ್ಯ ಕೇಳಿದ ಪ್ರತಿಯೊಬ್ಬರು ನಮ್ಮ ಹೆವೆನ್ ಗಾಸ್ಪೆಲ್ ಸಭೆಯ ಎಲ್ಲ ಮಕ್ಕಳು ಕುಟುಂಬದವರು ನಿನ್ನ ಬರುವಿಕೆಗೆ ಸಿದ್ಧವಾಗಿ ಎತ್ತಲ್ಪಡುವಂತೆ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಪ್ರಾರ್ಥನೆ ಕೇಳಿ ಬಿಡುಗಡೆ ಜಯ ಅನುಗ್ರಹಿಸಿದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೆನ್. ಕಾಣಿಕೆ ಸ್ತೋತ್ರ ಎತ್ತುಕೊಳ್ಳ್ರಿ. ಸ್ತೋತ್ರ. ನೀವು ಕಾಣಿಕೆ ಏನಾದ್ರೂ ಈಗ ಆಲಯಕ್ಕೆ ಬಂದು ಕೊಡಕ್ಕಾಗಲ್ಲ, ನೀವು ಗೂಗಲ್ ಪೇ, ಫೋನ್ ಪೇ ನನ್ನ ನಂಬರ್ಗೆ ನೀವು ಕಾಣಿಕೆ ದಶಮ ಭಾಗವನ್ನು ನೀವು ಕಳಿಸ್ಬೋದು. ನಾವು ನಿಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹಲ್ಲೆಲೂಯ. ಸ್ತೋತ್ರ. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಹೆವೆನ್ ಗಾಸ್ಪೆಲ್ ಸಭೆಯ ಸಂಗಡ, ಈ ಲೈವ್ ಅನ್ನು ನೋಡಿದ ಪ್ರತಿಯೊಂದು ದೇವರ ಮಕ್ಕಳ ಸಂಗಡ ಯೇಸು ಕ್ರಿಸ್ತನ ಎರಡನೇ ಬರವಣಿಗೆ ತನಕ ಇರಲಿ. ಆಮೆನ್. ಜಯ ಕೊಟ್ಟ ದೇವರಿಗೆ ಕರಗಳನ್ನ ಪರಲೋಕದ ಕಡೆಗೆ ಎತ್ತಿ ನಾವು ಮಹಿಮೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Praise the Lord. God bless you. ಯೇಸು ಕ್ರಿಸ್ತನು ಬೇಗ ಬರ್ತಾರೆ, ನಿಮ್ಮ ಸಿದ್ಧಪಡಿಸಿಕೊಳ್ಳಿ. God bless you. Praise the Lord.